ನವಿಲು ಅಂತ ಸೇರಿ, ಗಿರಿ ನವಿಲು ಅಂತ ಸೇರಿ ಅವ್ರು ನಮ್ಮದು ಸಿಂಬಲ್ ಆಫ್ ಪಿಕಾಕ್ ಆಗಿರುತ್ತೆ. ಸೊ ಅದಕ್ಕೆ ಏ ಡಿಸೈನ್ ಬೇಕು ಅಂತ ಹೊಲಿಸಿರೋ ಅಂಥದ್ದು. ಇದು ಪಿಕಾಕ್ ಡಿಸೈನಲ್ಲೇ ಇದೆ. ಇದ್ರ ನಮ್ಮಮ್ಮ ಏನು ಮಾಡ್ತು, ಒಟ್ಟಿಗೆ ಸೇರಿಸಿ 3 ಸ್ಯಾರಿನೂ ಮಡುಬಿಡ್ತು. ಎಲ್ಲ ಬಣ್ಣ ಹಾಕೋದಕ್ಕೆ ಮೈಸೂರಲ್ಲಿ 800 ರೂಪಾಯಿ ತಗೊಂಡು, ರೆಡ್ ಕಲರ್ ಬಣ್ಣ ಹಾಕೋದಕ್ಕೆ. ಆ ಕಲರ್ ತುಂಬ ಚೆನ್ನಾಗಿದೆ ಅಲ್ವಾ, ಗ್ರೀನು. ನಿಮ್ಗೆ ಅಷ್ಟು ಡೌಟ್ ಇದ್ರೆ ತೋರಿಸ್ಬಿಡ್ತೀವಿ ಬನ್ನಿ. ಏನಕ್ಕೆ ರೆಡ್ ಕಲರ್ ಇದೆ ಯೆಲ್ಲೋ ಕಲರ್ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದರೆ ನಿಮ್ಗೆ ಡೌಟ್ ಇದೆ. ಸರಿನೇ ಕಾಸ್ಟ್ಲಿ ಮತ್ತು ಈ ಬ್ಲೌಸೇ ಕಾಸ್ಟ್ಲಿ. ನಮ್ಮ ಮನೆಯವ್ರಿಗೆ ಇಷ್ಟವಾದಂತಹ ಪಿಕಾಕ್, ನನಗಿಷ್ಟವಾದಂತಹ ಆರ್ಸ್, ಎರಡೂ ಡಿಸೈನ್ನ ನೀವು ನೋಡ್ತೀರಾ ಈ ಥರ. ಯಾಕಂದರೆ ಇಲ್ಲಿ ಆರ್ಸ್ ಇದೆ. ಸೊ ನೋಡ್ಬಹುದು ಎಷ್ಟು ರಿಚ್ ಲುಕ್ ಇದೆ ಸೆರಗು ಅಂತ. ಫುಲ್ ಗೋಲ್ಡ್. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ನಿಮಗೆ ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಿದೆ. ಹೆಣ್ಮಕ್ಳಿಗೆ ಸ್ಯಾರಿಗಳಂದ್ರೆ ಯಾರು ತಾನೇ ವಿಡಿಯೋ ನೋಡೋದಿಲ್ಲ ಅಲ್ವಾ. ಸೊ ನನ್ನ ಹತ್ರ ಇರುವಂತಹ ಕೆಲವೊಂದು ರೇಷ್ಮೆ ಸ್ಯಾರೀಸು, ಹಾಗೆ ಅದಕ್ಕೆ ಹೋಲಿಕೆ ಆಗುವಂತಹ ಕೆಲವೊಂದು ಸ್ಯಾರೀಸು ಇಲ್ಲಿದೆ. ನೀವು ನೋಡಬಹುದು, ಮುಂದೆ ಇಟ್ಕೊಂಡಿದ್ದೀನಿ. ಈ ಥರ ಒಂದು ಬ್ಯಾಗಲ್ಲಿ ಹಾಕಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಮೇನ್ ಈ ವಿಡಿಯೋದಲ್ಲಿ ಏನೇನಿರುತ್ತೆ ಅಂತ ಅಂದರೆ, ನನ್ನ ಹತ್ರ ಯಾವ ರೇಷ್ಮೆ ಸ್ಯಾರಿಗಳಿದೆ, ತಗೊಂಡು ಎಷ್ಟು ವರ್ಷ ಆಯಿತು, ಮತ್ತು ಯಾವುದು ಒಂದು ಕಾಸ್ಟ್ಲಿ ಸ್ಯಾರಿ ಇದೆ, ಹಾಗೆ ಅದರ ಪ್ರೈಸ್ ಎಷ್ಟು, ಹಾಗೆ ಹೇಗೆ ಮೇಂಟೈನ್ ಮಾಡಬೇಕು ರೇಷ್ಮೆ ಸ್ಯಾರಿಗಳನ್ನ. ರೇಷ್ಮೆ ಸ್ಯಾರಿಗಳೆಲ್ಲ ನಾವು ಐರನ್ ಮಾಡಿ ಇಟ್ಕೋತೀವಲ್ವಾ. ಸೊ ಅದಕ್ಕೂ ಕೆಲವೊಂದು ಟಿಪ್ಸ್ ಇರುತ್ತೆ. ಯಾಕಂದರೆ ಬಾರ್ಡರ್ ರೇಷ್ಮೆ ಆಗಿರೋದ್ರಿಂದ ಅದು ಬ್ಲ್ಯಾಕ್ ಆಗುತ್ತೆ. ಸೊ ಕೆಲವೊಂದುಗಳು, ಸೊ ಅದನ್ನು ನಾವು ಯಾವ ರೀತಿ ಜೋಪಾನ ಮಾಡಿ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ ಜೊತೆಗೆ ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಯಾಕಂದರೆ ಕೆಲವೊಂದು ಮಾಹಿತಿಗಳು ಉಪಯೋಗ ಆಗಬಹುದು ನಮ್ಮ ಹೆಣ್ಮಕ್ಳಿಗೆ. ಸೊ ಮೇನಾಗಿ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ. ಈ ಥರ ಬ್ಯಾಗಲ್ಲಿ ನಾನು ಸ್ಯಾರೀಸ್ನ ಇಟ್ಟಿದ್ದೀನಿ. ಈ ಥರ ಬ್ಯಾಗ್ ಇಲ್ಲ ಅಂತ ಅಂದರೆ ನೀವು ರೇಷ್ಮೆ ಸ್ಯಾರೀಸ್ನ ಒಂದು ವೈಟ್ ಪಂಚೆಗೆ ಹಾಸಿ ನೀವು ಇಟ್ಕೋಬಹುದು. ಯಾಕಂದರೆ ಬೇಗ ಅದ್ರ ಬಾರ್ಡ್ರು ಬೇರೆ ಕಲರ್ಗೆ ಟ್ರಾನ್ಸ್ಫರ್ ಆಗೋದಿಲ್ಲ. ನಂತರದಲ್ಲಿ ಇನ್ನೊಂದು ಈಸಿ ಏನಂತ ಅಂದರೆ, ಈ ಥರ ಕಾಣಿಸೋದಲ್ವ ನಿಮಗೆ ಯಾವ ಸ್ಯಾರೀಸ್ ಇದೆ, ಯಾವ್ದನ್ನ ನಾವು ತಗೋಬಹುದು ಅಂತ ತುಂಬ ಸುಲಭವಾಗಿ ನೀವು ಕಂಡುಹಿಡಿಬಹುದು. ಅಂತಂದರೆ ಒದ್ರಾಕೋ ಒಂದು ನೆಸೆಸಿಟಿ ಇರೋದಿಲ್ಲ, ತುಂಬಾ ಈಸಿಯಾಗಿ ಕಂಡುಹಿಡ್ಕೋಬಹುದು. ಈ ಒಂದು ಬ್ಯಾಗಲ್ಲಿ ನನಗೆ ಸುಮಾರು ಒಂದು 12 ಸ್ಯಾರೀಸ್ ಇಡ್ಸಿದೆ. ಅಂದರೆ ಒಂದು ಕಡೆ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಸೊ ನೋಡಿ, ಬ್ಲೌಸು ಸಹ ಇದರಲ್ಲೇ ಇಟ್ಟಿದ್ದೀನಿ. ಅಂದರೆ ಈಸಿಯಾಗಿ ಸಿಗತ್ತೆ. ಅಂದರೆ ಕೆಲವೊಂದು ಸಾರಿ ಎಲ್ಗಾರ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅರ್ಜೆಂಟ್ಗೆ ನಾವು ಸ್ಯಾರಿಗಳನ್ನೆಲ್ಲ ಒದ್ರು ಬಿಡ್ತೀವಿ. ಬ್ಲೌಸೇ ಒಂದು ಕಡೆ ಇರುತ್ತೆ, ಸ್ಯಾರೀಸೇ ಒಂದು ಕಡೆ ಇರುತ್ತೆ. ಸೊ ಅಂಥ ಟೈಮಲ್ಲಿ ಈ ಬ್ಯಾಗ್ ನಮ್ಗೆ ಯೂಸ್ ಆಗುತ್ತೆ. ಇದನ್ನು ಫ್ಲಿಪ್ಕಾರ್ಟ್, ಮೀಶೋ ಎಲ್ಲದರಲ್ಲೂ ಸಿಗುತ್ತೆ. ನಾನು ಬಂದು ಮೀಶೋದಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದು ತುಂಬ ಕಮ್ಮಿ ಪ್ರೈಸ್ಗೆ. ಒಂದು 5 ರಿಂದ 6 ಬ್ಯಾಗ್ಗೆ ತುಂಬ ಕಮ್ಮಿ ಪ್ರೈಸ್ಗೆ ಸಿಕ್ಕಿದೆ. ಸೊ ಎಲ್ಲ ಈ ಥರ ಹಾಕಿ ಇಟ್ಕೊಂಡಿದ್ದೀನಿ, ತುಂಬ ಈಸಿ ಆಗುತ್ತೆ ಅಂತ ನೀವು ಇಲ್ಲಿ ನೋಡಬಹುದು. ಸೊ ಮಾಮೂಲಿ ಫ್ಯಾನ್ಸಿ ಸ್ಯಾರಿ ಬ್ಲೌಸ್ಗಳಾಗಿರಬಹುದು, ಪೆಟಿಕೋಟ್ಸ್ ಆಗಿರಬಹುದು, ಕೆಲವೊಂದು ಈ ಥರ ಹಾಕಿ ಇಟ್ಕೊಂಡಾಗ ಹುಡುಕಿ ಅದನ್ನು ಒದರುವಂತಹ ಅವಶ್ಯಕತೆ ಇರೋದಿಲ್ಲ. ತುಂಬಾ ಈಸಿಯಾಗಿ ನಿಮಗೆ ಸೇಫ್ಟಿಯಾಗಿ ಸಿಗುತ್ತೆ. ಹಾಗೆ ಇನ್ನೊಂದೇನು ಅಂತ ಅಂದರೆ, ಧೂಳೆಲ್ಲ ಕೂರೋದಿಲ್ಲ. ಆದ್ರಿಂದ ಈ ಥರ ಬ್ಯಾಗನ್ನು ನಾನು ಉಪಯೋಗಿಸಿದ್ದೀನಿ. ಸೊ ಬನ್ನಿ, ಇವಾಗ ಇಲ್ಲಿ ನನ್ನ ಹತ್ರ ಒಂದು 5 ರಿಂದ 6 ರೇಷ್ಮೆ ಸ್ಯಾರಿ ಇರಬಹುದಷ್ಟೇ, ಮದುವೆ ಟೈಮಲ್ಲಿ ತಗೊಂಡಿದ್ದು. ಸೊ ಅದ್ರ ಜೊತೆಗೆ ಕೆಲವೊಂದು ಸ್ಯಾರೀಸ್ನ ಇದರಲ್ಲೇ ಇಟ್ಟಿದ್ದೀನಿ. ಸೊ ಆ ಸ್ಯಾರೀಸ್ ಪ್ಯಾಟ್ರನ್ಗಳು ತೋರಿಸ್ತೀನಿ, ಹೇಗಿದೆ ಡಿಸೈನ್ಸು ಅಂತ ಇವಾಗ ಒಂದೊಂದಾಗಿ ನೋಡೋಣ ಬನ್ನಿ. ಹಾಗಿದ್ರೆ ಇದು ಎಂಗೇಜ್ಮೆಂಟ್ ಸ್ಯಾರಿ. ಸೊ ಇದು ಮದುವೆ ಸ್ಯಾರಿ, ಯೆಲ್ಲೋ ಕಲರು ನಾನು ಹಾಕಿದ್ದು. ಪಕ್ಕದಲ್ಲಿ ಇದು ಹಾಕಿರುವಂತಹ ಪಿಕ್ಸ್ ಹಾಕ್ತೀನಿ. ಇದೇ ನಿಮಗೆ ರೆಡ್ ಕಲರ್ ಆಯಿತು ಅಂದ್ಬಿಟ್ಟು ಒಂದು ಸ್ಟೋರಿ ಇದೆ, ನಿಮ್ಗೆ ಹೇಳ್ತೀನಿ. ಸೊ ಇದು ರಿಸೆಪ್ಷನ್ ಸ್ಯಾರಿ, ಇದು ಮೆಚೂರ್ಡ್ ಫಂಕ್ಷನ್ ಸ್ಯಾರಿ. ಸೊ ಅದಕ್ಕೆ ಬೇಕಾಗಿರುವಂತಹ ಬೆಲ್ಟ್ಗಳು. ಇದು ಬಂದು ಶಾಸ್ತ್ರದ್ದು ಸ್ಯಾರಿ. ಇದು ಬಂದು ಮದುವೆಗಿಂತ ಮುಂಚೆ ತಗೊಂಡಿದ್ದೆ ಮೊದಲ ಸ್ಯಾರಿ. ಅಂದರೆ SLCಲೆಲ್ಲ ಒಳ್ಳೆ ಮಾರ್ಕ್ಸ್ ಬಂದಿತ್ತು ಅಂತ ದುಡ್ಡು ಕೊಡ್ತಿದ್ರಲ್ವ. ಸೊ ಆ ದುಡ್ಡಲ್ಲಿ ಕೂಡ ಹಾಕಿ ತಗೊಂಡಿದ್ದಂತಹ ಸ್ಯಾರಿ. ಬನ್ನಿ ಇವಾಗ ಮೊದಲೇ ಹೇಳಿದ ರೀತಿ ಈ ಕಡೆ ರೇಷ್ಮೆ ಸ್ಯಾರೀಸ್ಗಳನ್ನ ಇಟ್ಟಿದ್ದೀನಿ. ನೀವು ನೋಡಬಹುದು, 1 2 3 4 5 6 ರೇಷ್ಮೆ ಸ್ಯಾರೀಸ್ಗಳಿದೆ. ಸೊ ಇಲ್ಲಿ ಅದಕ್ಕೆ ಸಿಮಿಲರ್ ಸ್ವಲ್ಪ ಆ ರೀತಿ ಇಡುವಂತಹ ಸ್ಯಾರಿಗಳನ್ನ ಇಲ್ಲಿಟ್ಟಿದ್ದೀನಿ. ಫಸ್ಟು ರೇಷ್ಮೆ ಸ್ಯಾರಿ ವಿಷಯಕ್ಕೆ ಬರೋಣ ಬನ್ನಿ. ಒಂದೊಂದು ಡಿಸೈನ್ಸ್ನ ತೋರಿಸಿ. ಫಸ್ಟ್ ಸ್ಯಾರಿ ಬಂದು ಇದು ನೋಡಿ, ಎಷ್ಟು ಕಲರ್ ಆಗಿದೆ. ಆವಾಗ ಒಂದು ಟೈಮಲ್ಲಿ ಟ್ರೆಂಡ್ ಆಗಿತ್ತು ಈ ಸ್ಯಾರಿ ಬಂದು. ಏನಂತ ಇದ್ರು ಅಂದರೆ ಕಾಮನಬಿಲ್ಲು ಸ್ಯಾರಿ ಅಂತ, ಅಂದರೆ ಒಬ್ಬೊಬ್ರು ಒಂದೊಂದು ಥರ ಕರೀತಾ ಇದ್ರು. ಇದು ತಗೊಂಡಿದ್ದಂಥದ್ದು ಮೈಸೂರು ಸಿಲ್ಕ್ ಸ್ಯಾರಿ ಸೆಂಟ್ರಲ್ಲಿ, ಅಂದರೆ ನಜರ್ಬಾದ್ ಮುಂದೆ ಸ್ಟಾಪ್ ಇದೆ ಅಲ್ವಾ, ಅಂದರೆ ಆರ್ಗೆಟ್ ಹಿಂದೆ ಝೂ ರೋಡಲ್ಲಿ ಸಿಗತ್ತೆ ನಿಮಗೆ.
ನಾವೆಲ್ಲೇ ತಗೊಂಡ್ರು ಫಸ್ಟ್ ನಾವು ಸ್ಯಾರಿ ಶಾಪ್ಗೆ ಹೋಗೋ ಅಂಥದ್ದೇ ಮೈಸೂರು ಸಿಲ್ಕ್ ಸ್ಯಾರೀಸ್. ಅಲ್ಲಿ ನಮ್ಗೆ ಯಾವುದು ಇಷ್ಟ ಆಗಲಿಲ್ಲ ಅಂದರೆ ಬೇರೆ ಶಾಪ್ಗೆ ಹೋಗ್ತೀವಿ. ಸೊ ಫಸ್ಟ್ ಸ್ಯಾರಿ ಇದು ಯಾವಾಗ ತಗೊಂಡಿದ್ದು ಅಂತ ಅಂದರೆ ಮೆಚೂರ್ಡ್ ಫಂಕ್ಷನಲ್ಲಿ ತಗೊಂಡಿದ್ದಂಥ ಸ್ಯಾರಿ. ಸೊ ನಾನು ಸೆಲೆಕ್ಟ್ ಮಾಡಿಲ್ಲ, ನಮ್ಮ 4 ಜನ ಅತ್ತೆಯಂದಿರು 1,000 ರೂಪಾಯಿ ದುಡ್ಡು ಹಾಕಿ 5,000 ರೂಪಾಯಿ ದುಡ್ಡು ಹಾಕಿ, ಅಂದರೆ ಅಪ್ಪ 1,000 ಕೊಟ್ಟು 5,000 ದುಡ್ಡು ಹಾಕಿ ಇದು 5,000 ರೂಪಾಯಿ ಸ್ಯಾರಿ 2012ರಲ್ಲಿ ತಗೊಂಡಿರುವಂತಹ ಸ್ಯಾರಿ. ಇದು ಇಲ್ಲಿಗೆ ಕರೆಕ್ಟಾಗಿ 13 ವರ್ಷ ಆಯಿತಾ? 13 ವರ್ಷ ಆಗಿದೆ ಈ ಸ್ಯಾರಿಗೆ. ತುಂಬ ಚೆನ್ನಾಗಿದೆ, ನೀವು ನೋಡಬಹುದು. ಅಂದರೆ ಆವಾಗ ಒಂದು ಸ್ವಲ್ಪ ನನಗೆ ಅನಿಸಿತ್ತು ಇದೊಂದು ಸ್ವಲ್ಪ ಮುಕ್ಕಿ ಸ್ಯಾರಿ ಥರ ಇದೆ ಅಂತ ಅಂದ್ಬಿಟ್ಟು. ಬಟ್ ಒಂದೊಂದು ಸ್ಯಾರಿನೂ ಒಬ್ಬೊಬ್ರ ಹತ್ರ ಇರುತ್ತೆ ಡಿಸೈನು ಟ್ರೆಂಡಿಂಗ್ ಆಗಿ ಅಂತ. ಇದು ಬಂದು ಫುಲ್ಲು ಮೈದಾನ, ಫುಲ್ ಆಗೇ ಇದೆ, ಫುಲ್ ಸ್ಯಾರಿ ಫುಲ್ ಆಗೇ ಇದೆ. ಇದು ಬಂದು ಸೆರಗು ನೋಡಬಹುದು, ಎಷ್ಟು ರಿಚ್ ಲುಕ್ ಇದೆ ಸೆರಗು ಅಂತ, ಫುಲ್ ಗೋಲ್ಡನ್ ಕಲರಲ್ಲಿ. ಹಾಗೆ ಇದಕ್ಕೆ ಬಂದು ಬೇಬಿ ಕುಚ್ಚು ಹಾಕ್ಸಿರೋ ಅಂಥದ್ದು, ಇದು ಅವಾಗಲೇ ಕುಚ್ಚು ಹಾಕ್ಸಿರೋ ಅಂಥದ್ದು. ಸೊ ಇದು ನಂದು ಮೆಚೂರ್ಡ್ ಫಂಕ್ಷನ್ ಫೋಟೋಸು ಸೈಡಲ್ಲಿ ಒಂದು ಹಾಕ್ತೀನಿ ಕ್ಲಿಪ್ಪಿಂಗು, ಅಂದರೆ ಅವಾಗ ಹುಟ್ಟಿದ್ದು ಹೇಗೆ ಕಾಣಿಸ್ತಾ ಇತ್ತು ಅಂತ ಅಂದ್ಬಿಟ್ಟು. ಇವಾಗ ರೀಸೆಂಟಾಗಿ ಒಂದು ಟೈಮ್ ಹುಟ್ಟಿದ್ದೆ, 2 ಸಾರಿ ಈ ಸ್ಯಾರಿ ಹುಟ್ಟಿದ ಅಂಥದ್ದು. 13 ವರ್ಷಕ್ಕೆ 2 ಸ್ಯಾರಿ ಹುಟ್ಟಿದ್ದೀನಿ. ಮುಂದೆ ಈ ಥರ ಬರುತ್ತೆ ವರ್ಕು. ಅಂದರೆ ಈ ಸ್ಯಾರಿ ನಮಗೆ ಕಲರ್ ಹೇಳೋದಕ್ಕಾಗೋದಿಲ್ಲ, ಆ ಥರ ಇದೆ. ಅಂದರೆ ಸಿಂಗಲ್ ಕಲರ್ ಇಲ್ವಲ್ಲ, ಸೊ ಆ ರೀತಿ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಆಗ ಒಂದು ಸಾರಿ ಟ್ರೆಂಡಿಂಗ್ ಬಂದಿತ್ತು ಈ ಸ್ಯಾರಿ. ಈ ಸ್ಯಾರಿ ಪ್ರೈಸ್ ಬಂದು 5,000 ರೂಪಾಯಿ. ಇದೇ ಫಸ್ಟ್ ಸ್ಯಾರಿ, ಯಾಕಂದರೆ ಹೆಣ್ಣು ಮಕ್ಕಳು ಫಸ್ಟ್ ಸ್ಯಾರಿ ಉಡೋ ಅಂಥದ್ದೇ. ಡ್ಯಾನ್ಸ್ ಫಂಕ್ಷನಲ್ಲೆಲ್ಲ ಹುಡ್ತೀವಿ, ಬಟ್ ಮೆಚೂರ್ಡ್ ಆದಾಗ ಫಸ್ಟ್ ಸ್ಯಾರಿ ಉಡೋ ಅಂಥದ್ದೇ, ಫಸ್ಟ್ ನಮ್ಮ ಸ್ಯಾರಿ ಅಂತ ಆಗಂಥದ್ದೇ ಈ ಒಂದು ಸ್ಯಾರಿ. ಇದು ನನ್ನ ಸ್ಯಾರಿ. ಸೊ ತುಂಬಾ ಸಿಂಪಲ್ಲು, ಹಾಗೆ ಕಲರ್ಸ್ಗಳು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ರೀತಿ ಇದೆ ಸ್ಯಾರಿ. ತುಂಬ ವೆಯ್ಟು ಇದೆ, ನೋಡಬಹುದು ವೆಯ್ಟ್ ಇದೆ. ಇದು ಫಸ್ಟ್ ಸ್ಯಾರಿ, ರೇಷ್ಮೆ ಸ್ಯಾರಿ. ನಿಮಗೆ ಗೊತ್ತಾಗ್ಬಿಡತ್ತೆ ರೇಷ್ಮೆಗೂ ನಾರ್ಮಲ್ಗೂ ಯಾವ ರೀತಿ ಫೀಲು ಗೊತ್ತಾಗತ್ತೆ. ನೆಕ್ಸ್ಟ್ ಸ್ಯಾರಿ ಬಂದು ಗ್ರೀನ್ ಸ್ಯಾರಿ. ಈ ಗ್ರೀನ್ ಸ್ಯಾರಿ ಬಂದು ಸೊ ನಿಮ್ಗೆ ಗೊತ್ತೇ ಇರುತ್ತೆ, ಹೈಸ್ಕೂಲಲ್ಲೆಲ್ಲ ನಮಗೆ ಕಲರ್ಸ್ ಹೈಸ್ಕೂಲಲ್ಲೆಲ್ಲ ನಮಗೆ ಸ್ಕಾಲರ್ಶಿಪ್ ಬರ್ತಾ ಇತ್ತು. ಸೊ ಅಂಥ ಟೈಮಲ್ಲಿ ದುಡ್ಡನ್ನು ಕೂಡ ಹಾಕಿ, ಹಂಗೆ SSLC ಟೈಮಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಬಂದರೆ ನಮಗೆ ದುಡ್ಡೆಲ್ಲ ಕೊಡ್ತಾ ಇದ್ರು ಅಲ್ವಾ. ಸೊ ಆ ದುಡ್ಡನ್ನು ಕೂಡ ಹಾಕಿ ಈ ಸ್ಯಾರಿ ತಗೊಂಡಿರೋ ಅಂಥದ್ದು. ಈ ಸ್ಯಾರಿ ಬಂದು ಪ್ರೈಸು 3,000. ಇದು ಬಂದು ಮೈಸೂರು ಸಿಲ್ಕಲ್ಲೇ ತಗೊಂಡಿರೋ ಅಂಥದ್ದು. ಫುಲ್ಲು ಪ್ಲೈನ್ ಆಗಿದೆ, ಗ್ರೀನು ಡಬಲ್ ಶೇಡ್ ಬರುತ್ತೆ ಬಿಸಿಲಿಗೆ ಹೋದರೆ, ಹಾಗೆ ಬಾರ್ಡರು ರಿಚ್ ಲುಕ್ಕು ಕೊಡುತ್ತೆ. ಇದು ಬಂದು ಡಬಲ್ ಗೋಲ್ಡನ್ ಕಲರಲ್ಲಿ ಮಿಕ್ಸ್ ಇದೆ. ಇದು ಅಷ್ಟೇ ಬೇಬಿ ಕುಚ್ಚು ಹಾಕ್ಸಿರೋ ಅಂಥದ್ದು. ನಾವು ಎಷ್ಟೇ ದುಡ್ಡು ತಗೊಂಡ್ರು ಸ್ಯಾರಿ, ರೇಷ್ಮೆ ಸ್ಯಾರೀಸು, ಅದಕ್ಕೆ ಡಬ್ಬಲ್ಲು ಬ್ಲೌಸ್ ಹೊಲಿಸೋದಕ್ಕೆ ಆಗ್ಬಿಡುತ್ತೆ. ಹಾಗೆ ಅದಕ್ಕೆ ತಕ್ಕಂಗೆ ಹೊಲಿಸ್ಕೋಬೇಕಲ್ವ, ಕುಚ್ಚುಗಳು ಹಾಕೋದಾಗಲಿ, ಹಾಗೆ ಬ್ಲೌಸ್ಗಳನ್ನ ಹೊಲಿಸೋದಾಗಲಿ. ಬ್ಲೌಸ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ವರ್ಕ್ ಬ್ಲೌಸು. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಮಿಸ್ ಮಾಡಿದೆ ನೋಡಿ. ಇದು ಬಂದು ಸೆರಗು. ಸೆರಗು ಒಂದೇ ಇದರಲ್ಲಿ ಗ್ರ್ಯಾಂಡಾಗಿರೋ ಅಂಥದ್ದು. ಅದು ಬಿಟ್ಟರೆ ಫುಲ್ಲು ಪ್ಲೈನ್ ಇದೆ. ಕಲರ್ ತುಂಬ ಚೆನ್ನಾಗಿದೆ ಅಲ್ವಾ, ಗ್ರೀನು ತುಂಬ ಎದ್ದು ಕಾಣಿಸುತ್ತೆ ಬಿಸಿಲಿಗೆ, ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು ಮೊದಲೇ ಹೇಳಿದ ರೀತಿ 3,000 ರೂಪಾಯಿಗಳು. ಇದು ಅಕ್ಕನ ಮದುವೆಯಲ್ಲಿ ತಗೊಂಡಿರೋ ಅಂತಹ ಸ್ಯಾರಿ. ಈ ಸ್ಯಾರಿ ತಗೊಂಡು 10 ವರ್ಷ ಆಗಿದೆ. ಸೊ ತುಂಬ ಚೆನ್ನಾಗಿದೆ, ನೀಟಾಗಿ ಕೂರುತ್ತೆ. ಐರನ್ ಮಾಡಬೇಕು ಅಂದರೆ ಒಂದೇ, ನಾವು ಇವಾಗ ರೇಷ್ಮೆ ಸೀರೆ ಅಪರೂಪಕ್ಕೆ ಕೊಡ್ತೀವಲ್ವ, ಅಂಥ ಟೈಮಲ್ಲಿ ನೀವು ಒಂದೇ ರೀತಿ ಈ ಥರ ಮಡಚಿ ಇಟ್ಬಿಟ್ರೆ ಈ ಥರ ಮಾರ್ಕ್ಗಳು ಬಂದ್ಬಿಡುತ್ತೆ. ನೀವು ಇದನ್ನು ಉಲ್ಟಾ ಮಾಡಿ ಮಡಚಿಡಬೇಕು ಒಂದು 5 ತಿಂಗಳು, ಇನ್ನು 5 ತಿಂಗಳು ಇನ್ನೂ ಉಲ್ಟಾ ಮಾಡಿ ಮಡಚಿಡಬೇಕು. ಸ್ವಲ್ಪ ನೆರಳಿಗೆ ಇದನ್ನು ಒಣಗಾಕಬೇಕು. ಆ ರೀತಿ ನೀವು ಇದನ್ನು ಮೇಂಟೈನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ರೇಷ್ಮೆ ಸ್ಯಾರಿ. ಈ ಥರ ಬಾರ್ಡ್ರ್ಗಳಿರುತ್ತಲ್ವ, ಸೊ ಇದು ಬ್ಲ್ಯಾಕ್ ಆಗಿಬಿಡುತ್ತೆ ನೀಟಾಗಿ ಇಟ್ಕೊಳ್ಳಿಲ್ಲ ಅಂದರೆ ರೇಷ್ಮೆ ಸ್ಯಾರೀಸ್ನ. ರೇಷ್ಮೆ ಅಂತ ನಾವು ಕಂಡುಹಿಡಿಯೋದೇ ಈ ಒಂದು ಬಾರ್ಡ್ರಲ್ಲಿ ಇರುತ್ತೆ. ಸೊ ಇದೇ ಹೋದರೆ ನಿಮಗೆ ರೇಷ್ಮೆ ಲುಕ್ಕು ಕೊಡೋದಿಲ್ಲ. ಸೊ ಆದ್ದರಿಂದ ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳಿ ಸ್ಯಾರೀಸ್ನ. ಇದೆರಡು ನನ್ನ ಮದುವೆ ಮುಂಚಿನ ಸ್ಯಾರಿಗಳಾಗಿರುತ್ತೆ, ಇವೆರಡೂ ಸಹ. ಸೊ ಇದಾದಮೇಲೆ ಇವೆರಡು ಮುಂಚಿನ ಸ್ಯಾರಿಗಳು. ನಮ್ಮ ಮನೆಯವ್ರು ನೋಡಕ್ಕೆ ಬಂದಿದ್ದಾಗ ಫಸ್ಟ್ ಹುಟ್ಟಿದಂತಹ ಸ್ಯಾರಿ ಇದು. ಬಟ್ ಅವ್ರಿಗೆ ಇದು ಇಷ್ಟ ಇಲ್ಲ, ಈಗಲೂ ಹುಟ್ಟಿದಾಗಲೂ ಇಷ್ಟ ಆಗಿರಲಿಲ್ಲ, ಡ್ರೆಸ್ಸಲ್ಲಿ ಇಷ್ಟ ಆಗಿದ್ದು. ಬಟ್ ನನಗೆ ಒಂಥರ ಇಷ್ಟವಾದ ಸ್ಯಾರಿ ಇದು, ಗ್ರೀನ್ ಕಲರ್ ಅಂದರೆ ಯಾರಿಗೆ ಇಷ್ಟ ಆಗಲ್ಲ. ಸೊ ಇವೆರಡು ಮದುವೆ ಮುಂಚಿನ ಸ್ಯಾರಿಗಳು. ಮದುವೆ ಆದಮೇಲೆ ಮಿಕ್ಕಿದ್ದು ತಗೊಂಡಿದ್ದು, ಅಂದರೆ ಮದುವೆ ಸ್ಯಾರಿಗಳೇ ಇರೋ ಅಂಥದ್ದು. ಸೊ ಅದನ್ನು ಇವತ್ತು ತಿಳಿಸ್ತೀನಿ ಬನ್ನಿ.
ನೆಕ್ಸ್ಟ್ ಸ್ಯಾರಿ ಬಂದು ಇದ್ರ ಬಗ್ಗೆ ಮದುವೆ ಸ್ಯಾರಿಗಳ ಬಗ್ಗೆ ಒಂದೊಂದು ಕತೆ ಇದೆ. ಸಿಂಪಲ್ ಆಗಿ ಸ್ಟೋರೀಸ್ನ ಹೇಳ್ಬಿಡ್ತೀನಿ. ಈ ಬ್ಲೌಸ್ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಈ ಸ್ಯಾರೀಸ್ ಬಂದು ಆ್ಯಪಲ್ ಸಿಲ್ಕ್ ಸ್ಯಾರೀಸ್ ಅಂತ ಹೇಳ್ತೀವಿ. ಇದು ಬಂದು ಸಿಲ್ಕಲ್ಲಿ ಆ್ಯಪಲ್ ಅಂತ ಬರುತ್ತೆ, ಅಂದರೆ ಸ್ಮೂತಾಗಿರುತ್ತೆ. ಹಾಗೆ ಇದೆಲ್ಲ ಇವಾಗ ಬಂದಿದೆ 1,000-2,000 ರೂಪಾಯಿಗೆಲ್ಲ ಬಂದಿದೆ. ಬಟ್ ನಾವು ತಗೊಂಡಾಗ ಇದ್ರ ಪ್ರೈಸ್ ಬಂದು 4,000 ರೂಪಾಯಿಗಳು. ನಾನು ಎಲ್ಲ ಸ್ಯಾರಿನೂ ಅಷ್ಟೇ, ಇದನ್ನು ತಗೊಂಡಿರೋದು ನಾನು ಮೈಸೂರು ಸಿಲ್ಕಲ್ಲೇ ತಗೊಂಡಿರೋ ಅಂಥದ್ದು. ಸೊ ಇದು ನೋಡೋದಾದರೆ ನಿಮಗೆ ಇದು ನಾನು ತಗೊಂಡು 6 ವರ್ಷ ಆಯಿತು. ಇದು ರಾಯಲ್ ಬ್ಲೂ ಕಲರ್ ಆಗಿದೆ. ಹಾಗೆ ಇದು ಗೋಲ್ಡು ಅಲ್ಲ, ಸಿಲ್ವರು ಅಲ್ಲ, ಒಂಥರ ಮೆಟಲ್ ಥರ ಜೆರ್ರಿ ಇದೆ. ಸೊ ಬಾರ್ಡರ್ ಈ ರೀತಿಯಾಗಿದೆ, ತುಂಬ ಸಾಫ್ಟ್ ಆಗಿದೆ. ನಾವು ಯಾವ ರೀತಿ ಉಟ್ಕೋತೀವಿ ಆ ರೀತಿ ನೀಟಾಗಿ ಕೂರುತ್ತೆ. ಹಾಗೆ ಈ ಒಂದು ಡಿಸೈನ್ಸ್ಗೆ ಬರೋದಾದರೆ ನೀವು ಇದು ಗಣಪತಿ ಥರ ಕಾಣಿಸುತ್ತೆ, ಇನ್ನರ್ಧ ಶಂಖ ಥರ ಕಾಣಿಸುತ್ತೆ. ಈ ಕಡೆ ನೋಡಿದ್ರೆ ಪಿಕಾಕ್ ಇದೆ. ಈ ಪಿಕಾಕ್ ಸ್ಯಾರೀಸೇ ನಮ್ಮ ಮನೆಯವ್ರು ಪರ್ಚೇಸ್ ಮಾಡಿದ್ದೇನಕ್ಕೆ ಅಂತ ಅಂದರೆ, ಸೊ ನಮ್ಮದು ಅವ್ರ ಹೆಸರು ಗಿರೀಶ್ ಅಲ್ವಾ, ಸೊ ಗಿರಿ ಅಂತ, ಅದಕ್ಕೆ ನವಿಲು ಅಂತ ಸೇರಿ, ಗಿರಿ ನವಿಲು ಅಂತ ಸೇರಿ ಅವ್ರು ನಮ್ಮದು ಸಿಂಬಲ್ ಆಫ್ ಪಿಕಾಕ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಆಲ್ಮೋಸ್ಟ್ ಏನೇ ತಗೊಂಡ್ರೆ ಆಗಲೂ ಅಷ್ಟೇ ನವಿಲ್ ಸಿಂಬಲ್ ಇರೋದು ಜಾಸ್ತಿ ಪರ್ಚೇಸ್ ಮಾಡ್ತೀವಿ. ಸೊ ಆದ್ದರಿಂದ ಈ ಸ್ಯಾರಿನ ತುಂಬ ಇಷ್ಟಪಟ್ಟು ನಮ್ಮ ಮನೆಯವರೇ ಸೆಲೆಕ್ಟ್ ಮಾಡಿದಂತಹ ಸ್ಯಾರೀಸ್ ಇದಾಗಿರುತ್ತೆ. ಸೊ ಓಪನ್ ಮಾಡಿ ತೋರಿಸ್ತೀನಿ. ಸೊ ಇದರಲ್ಲೇ ನಿಮಗೆ ಕುಚ್ಚು ಬಂದ್ಬಿಟ್ಟಿದೆ. ಸೆರಗ್ ಬಂದು ಈ ಒಂದು ಕಲರಲ್ಲಿದೆ. ಈ ಡಾರ್ಕ್ ರಾಯಲ್ ಹಾಗೆ ಡಾರ್ಕ್ ಪಿಂಕಿಶ್, ಇದು ರಾಣಿ ರೆಡ್ ಅಂತ ಹೇಳ್ತೀವಲ್ವ, ಸೊ ಆ ರೀತಿ ಇದೆ. ಇದು ಒಂಥರ ಪಿಂಕು ರೆಡ್ಡು ಮಿಕ್ಸ್ ಆಗಿರೋ ಥರ ಇದೆ. ಸೊ ಈ ಕಾಂಬಿನೇಷನಲ್ಲಿ ತಗೊಂಡಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ. ಇದೆ ಮಕ್ಳುಗಳು ಹೇಗೆ ಅಂತ ಅಂದರೆ, ಬೇರೆಯವ್ರು ಹೇಗೆ ಅಂತ ಗೊತ್ತಿಲ್ಲ, ನನಗೆ ಪರ್ಸ್ನಲ್ ಆಗಿ ಸೊ ನೀಟಾಗಿ ಕೂರೋ ಸ್ಯಾರಿ, ಅದು ಎಷ್ಟು ಸ್ಯಾರಿ ಹುಟ್ಟಿದ್ರು ಪರವಾಗಿಲ್ಲ, ಸೊ ಆ ಸ್ಯಾರಿ ವೇರ್ ಮಾಡ್ತೀನಿ. ಈ ಸ್ಯಾರಿ ಬಂದು ಮದುವೆ ಸ್ಯಾರಿ ಅಂತ ಅನ್ಸ್ಕೊಂಡಿದ್ದು. ಈ ಸ್ಯಾರಿ ಬಂದು ಎಷ್ಟು ಸ್ಯಾರಿ ವೇರ್ ಮಾಡಿದ್ದೀರ ನನಗೆ ಗೊತ್ತಿಲ್ಲ, ಯಾಕಂದರೆ ಅಷ್ಟು ಪರ್ಫೆಕ್ಟಾಗಿ ಕೂರುತ್ತೆ, ಸಾಫ್ಟ್ ಆಗಿರುತ್ತೆ, ಮತ್ತು ಸ್ವಲ್ಪ ಸಣ್ಣನೂ ಕಾಣಿಸ್ತೀವಿ. ಸೊ ಆದ್ದರಿಂದ ಈ ಸ್ಯಾರಿ ಜಾಸ್ತಿ ಉಡ್ತಾ ಇರ್ತೀನಿ. ಇದು ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ಸೊ ಇದ್ರ ಪ್ರೈಸ್ ಬಂದು ಆ್ಯಪಲ್ ಸಿಲ್ಕ್ ಸ್ಯಾರಿ 3,000 ರೂಪಾಯಿಗಳು ಇದ್ರ ಪ್ರೈಸು. ತುಂಬಾ ಚೆನ್ನಾಗಿದೆ ಸಾಫ್ಟಾಗಿ. ಈ ಥರ ಒಂದು ಸೆಮಿ ಆ್ಯಪಲ್ ಸಿಲ್ಕ್ಸ್ಗಳ ಸ್ಯಾರೀಸ್ಗಳು 1,500-2,000ಕ್ಕೆಲ್ಲ ಬಂದಿದೆ. ಸೊ ಆ ಸ್ಯಾರೀಸಲ್ಲಿ ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ. ಸೊ ಅದು ಈ ಟೈಪಲ್ಲೇ ಬಂದಿರೋ ಅಂಥದ್ದು. ಸೊ ಅದು ಚೆನ್ನಾಗಿದೆ, ಬಟ್ ಕ್ವಾಲಿಟಿ ಮೇಲೆ ಹೋಗುತ್ತೆ. ಹಾಗೆ ಇದ್ರ ಮೇಲೆ ಬಂದಿರುವಂತಹ ಎಳೆಗಳು, ರೇಷ್ಮೆ ಎಳೆ, ಸಿಲ್ಕ್ ಸ್ಯಾರೀಸ್ ಎಳೆ, ಸೊ ಅದ್ರ ಮೇಲೆ ದುಡ್ಡು ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ, ಇದ್ರ ಬ್ಲೌಸ್ ಬಂದು ಈ ರೀತಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಸ್ವಲ್ಪ ಮದುವೆ ಬ್ಲೌಸು ಇದೆಲ್ಲ. ನೆಕ್ಸ್ಟು ಇದು ಈ ಸ್ಯಾರಿ ಬಂದು ನಾನು ಮದುವೆ ಚಪ್ಪರದ ದಿನ ಅಂತ ಅಂದರೆ ವಧುವರರು ಕರ್ಕೊಂಡು ಹೋದಾಗ ಚೌಟ್ರಿಗೆ ಪೂಜೆ ಮಾಡ್ತಾರಲ್ವ, ಸೊ ಆ ಟೈಮಲ್ಲಿ ಹುಟ್ಟಿದ್ದಂತಹ ಸ್ಯಾರಿ ಇದು. ಸೊ ಇವಾಗ ಹುಟ್ಟಿರೋ ಅಂಥದ್ದು, ಆಮೇಲೆ ಮದುವೆಲಿ ಹುಟ್ಟಿರೋ ಅಂಥದ್ದು ಫೋಟೋಗಳು ಸಿಕ್ಕರೆ ನನ್ನ ಸೈಡ್ ಸ್ಕ್ರೀನ್ ಮೇಲೆ ಹಾಕ್ತೀನಿ ಕ್ಲಿಪ್ಪಿಂಗ್ಸ್ನ, ಸೊ ನೋಡ್ಕೋಬಹುದು. ನೆಕ್ಸ್ಟ್ ಸ್ಯಾರಿ ಬಂದು ಎಂಗೇಜ್ಮೆಂಟ್ ಸ್ಯಾರಿ. ಆ್ಯಕ್ಚುಲಿ ಇದನ್ನು ಫಸ್ಟ್ ಹೇಳಬೇಕಿತ್ತು, ನಾನು ಅದನ್ನೇ ಫಸ್ಟ್ ಹೇಳ್ಬಿಟ್ಟೆ. ನಾನು ಮೊದಲೇ ಹೇಳಿದ ರೀತಿ ಈ ಎಂಗೇಜ್ಮೆಂಟ್ ಸ್ಯಾರಿನ ನಮ್ಮ ಮನೆಯವ್ರು ಸೆಲೆಕ್ಟ್ ಮಾಡಿ ಬ್ಲೌಸ್ ಇದೇ ಡಿಸೈನ್ ಬೇಕು ಅಂತ ಹೊಲಿಸಿರೋ ಅಂಥದ್ದು. ಇದು ಪಿಕಾಕ್ ಡಿಸೈನಲ್ಲೇ ಇದೆ. ಇದ್ರ ಪೂರ್ತಿ ಬ್ಲೌಸ್ ಡಿಸೈನ್ ವರ್ಕು ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ಇದು ಸೈಡ್ಗಿರಲಿ. ಇಲ್ಲಿ ಬಂದರೆ ನೀವು ನಮ್ಮ ಮನೆಯವ್ರಿಗೆ ಇಷ್ಟವಾದಂತಹ ಪಿಕಾಕ್, ನನಗಿಷ್ಟವಾದಂತಹ ಆರ್ಸ್, ಎರಡೂ ಡಿಸೈನ್ನ ನೀವು ನೋಡ್ತೀರಾ ಈ ಥರ. ಯಾಕಂದರೆ ಇಲ್ಲಿ ಆರ್ಸ್ ಇದೆ. ಸೊ ಆರ್ಸ್ ಅಂದರೆ ಒಂದು ಸ್ವಲ್ಪ ದರ್ಶನ್ ಅಂತ ಇಷ್ಟ ಆಗುತ್ತೆ ನನಗೆ. ಸೊ ಅದಕ್ಕೆ ಎರಡೂ ಇತ್ತು. ಹಾಗೆ ರಾಯಲ್ ಬ್ಲೂ ಕಲರ್ ಇತ್ತು, ಅದು ಒಂದು ಇಷ್ಟ ನಮಗೆ, ಬ್ಲೂ ಕಲರ್ ಇಷ್ಟ. ನೆಕ್ಸ್ಟ್ ಇನ್ನೊಂದು ಏನು ಅಂದರೆ, ಫಸ್ಟ್ ಒಂದು ಅಂದರೆ ಮದುವೆಗಳಲ್ಲಿ ಗ್ರೀನ್ ಉಡಬೇಕು, ಒಂದು ಗ್ರೀನ್ ಇರಲಿ ಅಂದರೆ ಫಸ್ಟ್ ಒಂದು ಶಾಸ್ತ್ರ ಅಂದರೆ ಎಂಗೇಜ್ಮೆಂಟ್ ಶಾಸ್ತ್ರದಲ್ಲಿ ಗ್ರೀನ್ ಇರಲಿ ಅಂತ ಹೇಳ್ತಾರಲ್ವ. ಸೊ ಆ ಕಾಂಬಿನೇಷನಲ್ಲಿ ಸ್ವಲ್ಪ ಇದು ಗ್ರೀನ್ ಆಗುತ್ತೆ ಹೋಲ್ಕೆ ಅಂತ ಅಂದ್ಬಿಟ್ಟು ಇದು ಮೈಸೂರು ಸಿಲ್ಕ್ ಸ್ಯಾರೀಸಲ್ಲೇ ನಾವು ತೊಗೊಂಡಿರೋ ಅಂಥದ್ದು. ಈ ಸ್ಯಾರೀಸ್ನ ಒಂದು 3-4 ಸ್ಯಾರಿ ಹುಟ್ಟಿದ್ದೀನಿ. ಈ ಸ್ಯಾರೀಸ್ನ ಆಫ್ ಆ್ಯಂಡ್ ಆಫ್ ಸ್ಯಾರೀಸ್ ಅಂತ ಹೇಳ್ತಾ ಇದ್ರಲ್ವ. ಸೊ ಕೆಲವೊಂದು ಸ್ಯಾರಿ ಟ್ರೆಂಡಿಂಗ್ ಬಂದಿರುತ್ತೆ ಸ್ಯಾರೀಸು. ಈ ರೀತಿ ಇದೆ ಸ್ಯಾರಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಫ್ ಆ್ಯಂಡ್ ಹಾಫ್ ಸ್ಯಾರಿ ಅಂತ ಹೇಳ್ಬಹುದು. ಇದು ಸಹ ರೇಷ್ಮೆ ಸ್ಯಾರೀಸು ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ಮೈದಾನ ಎಲ್ಲ ಈ ರೀತಿನೇ ಇರೋ ಅಂಥದ್ದು. ಇದು ಈ ಒಂದು ಬಾರ್ಡ್ರಿಗೆ ಬಂದರೆ
ತುಂಬ ಮೀಡಿಯಮ್ ಬಾರ್ಡ್ರು. ಇದು ಬಂದು ಡಬಲ್ ಶೇಡ್ಸಲ್ಲಿ, ಗೋಲ್ಡ್ ಡಬಲ್ ಶೇಡ್ಸಲ್ಲಿ ನಿಮಗೆ ಒಂದು ಲುಕಿಂಗ್ ವೈಸ್ ತುಂಬ ಚೆನ್ನಾಗಿದೆ. ಹಾಗೆ ಸೆರಗು ನೋಡೋಣ ಬನ್ನಿ. ಸೆರಗು ಎಷ್ಟು ಮಸ್ತಾಗಿದೆ ಅಂದರೆ, ಕೆಲವೊಂದು ನಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಅಂದರೆ, ಸೆರಗು ಇಷ್ಟ ಆದರೆ ಮೈದಾನ ಇಷ್ಟ ಆಗೋದಿಲ್ಲ, ಇಲ್ಲಾಂದರೆ ಬ್ಲೌಸ್ ಪೀಸ್ ಇಷ್ಟ ಆಗೋದಿಲ್ಲ. ಕೆಲವೊಂದು ಎಲ್ಲ ನಮ್ಗೆ ಇಷ್ಟ ಆಗಿ ಸಿಗ್ಬೇಕಂತ ಅಂದ್ರೇ ನಮಗಾಗಿ ಅಂತ ಬರ್ತಿರುತ್ತೆ ಆ ಸ್ಯಾರಿ. ನಮಗೆ ಎಷ್ಟೇ ಹುಡುಕಿದ್ರು ಆ ಥರ ಸಿಗುತ್ತೆ. ಸೊ ಇದು ಆಫ್ ಆ್ಯಂಡ್ ಆಫ್ ಆಗಿರೋದ್ರಿಂದ ಇದಕ್ಕೂ ಅಷ್ಟೇ ಕುಚ್ಚು, ಬೇಬಿ ಕುಚ್ಚು ಎರಡು ಕರ್ಸಿರೋ ಅಂಥದ್ದು, ಎಲ್ಲ ಕಲರು. ತುಂಬ ವೆಯ್ಟ್ ಆಗಿದೆ ಸ್ಯಾರಿ, ಉಟ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ಇದು ಬಂದು ಮದುವೆಯಲ್ಲಿ ಎಂಗೇಜ್ಮೆಂಟ್ ಅಲ್ಲಿ ತಗೊಂಡಿರೋಂತಹ ಸ್ಯಾರಿ. ಈ ಸ್ಯಾರಿ ಬಂದು ನಾವು ತಗೊಂಡು ಕರೆಕ್ಟಾಗಿ 7 ವರ್ಷ ಆಯ್ತಲ್ವ, 7 ವರ್ಷ ಆಗಿದೆ ಈ ಸ್ಯಾರಿ. ಇದ್ರ ಪ್ರೈಸ್ ಬಂದು 4,500 ಇರಬೇಕು ಈ ಸ್ಯಾರಿ, ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇವಾಗೆಲ್ಲ 4,700 ರೂಪಾಯಿ, 4,700 ಅಂತೆ. ನಮ್ಮ ಮನೆಯವ್ರು ನೆನಪಲ್ಲಿ ಇಟ್ಕೊಂಡಿದ್ದಾರೆ. ಸೊ ಈ ರೀತಿ ಇದೆ ಈ ಸ್ಯಾರಿ, ಮಸ್ತಾಗಿದೆ. ಇದಕ್ಕೆ ಇವ್ರು ಇಷ್ಟಪಟ್ಟಿದ್ದ ಸ್ಯಾರಿ ಅಂದ್ಬಿಟ್ಟು ಇವ್ರು ಇಷ್ಟಪಟ್ಟಿದ್ದ ವರ್ಕ್ಗೆ ಬ್ಲೌಸ್ಗೆ ಹೊಲಿಸಿದ್ದಾಯಿತು. ಸೊ ತುಂಬ ವೆಯ್ಟ್ ಆಗಿದೆ ಸ್ಯಾರಿ, ನೋಡಿದ್ರಲ್ವ. ಡಬಲ್ ಕಾಂಬಿನೇಷನ್ ಆಫ್ ಅಲ್ಲಿ ಇರೋಂಥ ಸ್ಯಾರಿ. ನೆಕ್ಸ್ಟ್ ಸ್ಯಾರಿ ಬಂದು ಈ ಸ್ಯಾರಿ ಬಂದು ನಮ್ಮದು ರಿಸೆಪ್ಷನ್ ಸ್ಯಾರಿ ಆಗಿರುತ್ತೆ. ಇದು ಸಹ ಅವರೇ ಇಷ್ಟಪಟ್ಟು ಕೊಡ್ಸಿರೋ ಅಂಥದ್ದು, ಹಾಗೆ ಬ್ಲೌಸು ಸಹ ಅವರೇ ಇಷ್ಟಪಟ್ಟು ವರ್ಕ್ ಮಾಡ್ತಿರೋ ಅಂಥದ್ದು. ನನ್ನ ಹತ್ರ ಇರೋ ಸ್ಯಾರೀಸ್ಗಳಲ್ಲೇ ಇದೇ ಕಾಸ್ಟ್ಲಿ ಸ್ಯಾರಿ. ಬ್ಲೌಸ್ಗೂ ಅಷ್ಟೇ ಕಾಸ್ಟ್ಲಿ ಡಿಸೈನ್ಸ್ ಕೊಟ್ಟು ಹೊಲಿಸಿರೋ ಅಂಥದ್ದು, ಇದೇ ಕಾಸ್ಟ್ಲಿ ಬ್ಲೌಸ್, ದೇವಿ ವರ್ಕ್ ಇರೋ ಅಂಥದ್ದು ಇದೇ ಆಗಿರುತ್ತೆ. ಇದು ಬಂದು ಆಫ್ ಆ್ಯಂಡ್ ಆಫ್. ಇದು ನಾವು ತಗೊಂಡಿದ್ದು ಮೈಸೂರು ಸಿಲ್ಕ್ ಸ್ಯಾರೀಸಲ್ಲಿ ನಾವು ತಗೊಂಡಿರೋ ಅಂಥದ್ದು. ಈ ಸ್ಯಾರಿ 2 ಕಲರ್ ಇತ್ತು, ಅಂದರೆ ಆರೆಂಜು ಮತ್ತು ಪಿಂಕ್. ಈ ಕ್ರೀಮ್ ಕಲರು ಪಿಂಕ್, ಎರಡೇ ಪೀಸ್ ಇದ್ದಿದ್ದಂಥದ್ದು. ನಮ್ಮ ಮನೆಯವರು ಇದು ಸೆಲೆಕ್ಷನ್ ಮಾಡಿದ್ರು, ಸೊ ನಾನು ಇದೇ ಸೆಲೆಕ್ಷನ್ ಮಾಡಿದೆ. ಈ ಒಂದು ಬಾರ್ಡರು ಎಷ್ಟು ಲುಕ್ಕಾಗಿ ಕಾಣಿಸುತ್ತೆ ಅಂದರೆ, ನಮಗೆ ಮಂಡಿ ತನಕ ಬರುತ್ತೆ, ನೀಟಾಗಿ ಕಾಣಿಸುತ್ತೆ. ಈ ಒಂದು ಲೈಟ್ ಕಲರು ಅಷ್ಟಾಗಿ ಸೆಲೆಕ್ಟ್ ಮಾಡೋದಿಲ್ಲ ರಿಸೆಪ್ಷನ್ಗೆ ಉಟ್ಕೊಳ್ಳೋದಕ್ಕೆ. ದಾರೆಗೆ ಸ್ವಲ್ಪ ವೈಟ್ ಕ್ರೀಮ್ ಕಲರ್ ಉಟ್ರು ರಿಸೆಪ್ಷನ್ಗೆ ಸ್ವಲ್ಪ ಗ್ರ್ಯಾಂಡಾಗಿ, ಹಾಗೆ ಗ್ರ್ಯಾಂಡ್ ರಿಚ್ ಲುಕ್ ಕೊಡೋ ಅಂಥದ್ದು ಹುಡುಕ್ತಾರೆ. ಬಟ್ ನಾವು ಈ ಕಲರ್ನ ಸೆಲೆಕ್ಟ್ ಮಾಡಿದ್ವಿ. ಇದು ರಾಣಿ ಪಿಂಕ್ ಆಗಿರುತ್ತೆ, ತುಂಬ ಗೋಲ್ಡನ್ ವರ್ಕ್ ಇರೋದ್ರಿಂದ ತುಂಬ ಹೆವಿ ಲುಕ್ ಕೊಡುತ್ತೆ. ಇದು ನೀವು ನೋಡಬಹುದು, ಪಿಕಾಕ್ ಡಿಸೈನ್ ಇದೆ, ಎಲ್ಲ ಕಡೆ ಪಿಕಾಕ್ ಅಂತ ಅಂದ್ಬಿಟ್ಟು ಈ ರೀತಿ. ಹಾಗೆ ಇಲ್ಲೊಂದು ಕರೆ ಆಗಿದೆ, ನೀವು ನೋಡಿದ್ದೀರಾ ಅಲ್ವಾ, ಕಾಣಿಸ್ತಾ ಇದೆ. ಈ ಕರೆ ಬಂದು ಈ ಒಂದು ಹೂನಾರ ಹಾಕಿರ್ತಾರಲ್ವ ರಿಸೆಪ್ಷನಲ್ಲಿ, ಪೆಟಲ್ಸ್ಗಳು, ರೋಸ್ ಪೆಟಲ್ಸ್ದು. ಸೊ ಅದ್ರದ್ದು ಕರೆ ಈ ರೀತಿನೇ ಉಳ್ಕೊಬಿಟ್ಟಿದೆ. ಸೊ ಅದು. ಹಾಗೆ ಒಳಗಡೆ ನೋಡೋದಾದರೆ ಇದು ಬಂದು ಸೆರಗು ಎಷ್ಟು ರಿಚ್ ಲುಕ್ ಕೊಟ್ಟಿದೆ ಅಂತ ನೀವು ನೋಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿದೆ ಸ್ಯಾರಿ, ಉಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನ್ನ ತಂಗಿ ರಿಸೆಪ್ಷನ್ ದಿನ ಇದ್ದೇ ಸ್ಯಾರಿ ಉಟ್ಟಿದ್ದೆ. ನನ್ನ ಮದುವೆಗೆ ನಾನು ದಾರಿಗೆ ಯಾವ್ದು ಉಟ್ಟಿದ್ದೆ, ರಿಸೆಪ್ಷನ್ಗೆ ಯಾವ್ದು ಉಟ್ಟಿದ್ದೆ, ಅವಳ ಮದುವೆಗೂ ಸೇಮ್ ಹಾಗೆ ಅದೇ ನನ್ನ ಒಂದು ಮದುವೆ ಕಾನ್ಸೆಪ್ಟಲ್ಲಿ ಉಟ್ಟಿದ್ದೆ. ಇದು ಬಂದು ಕುಚ್ಚುಗಳು ನೋಡಬಹುದು. ಇದು ಕುಚ್ಚು ಇಷ್ಟಪಟ್ಟು ಹಾಕ್ಸಿರೋ ಅಂಥದ್ದು. ಸೊ ನ್ಯೂ ಟ್ರೆಂಡಿಂಗ್ ಇದು ಇರೋ ಅಂಥದ್ದು, ಅಂದರೆ ಕ್ರೋಸದಲ್ಲಿ ಹಾಕ್ತೀವಲ್ವ ಕುಚ್ಚು, ಆ ರೀತಿ ಕುಚ್ಚಂತ ಹಾಕ್ಸಿರೋ ಅಂಥದ್ದು. ನಾನು ಹಾಕ್ಸಿರುವ ಕುಚ್ಚುಗಳಿಗೆಲ್ಲ ಈ ಕುಚ್ಚೇ ಕಾಸ್ಟ್ಲಿ, ಈ ಸ್ಯಾರಿನೇ ಕಾಸ್ಟ್ಲಿ, ಮತ್ತು ಈ ಬ್ಲೌಸೇ ಕಾಸ್ಟ್ಲಿ. ಈ ಸ್ಯಾರಿ ಬಂದು ಎಷ್ಟು? 7,400 ಏನೋ ಇರಬೇಕು, ಮರ್ತೋಗ್ಬಿಟ್ಟಿದೆ. ಬಟ್ ರೌಂಡ್ ಫಿಗರ್ ನೆನಪಿದೆ, ಎಕ್ಸ್ಟ್ರಾ ನೆನಪಿಲ್ಲ. ತುಂಬ ಚೆನ್ನಾಗಿದೆ ಇದು, ನೀವು ನೋಡಬಹುದು. ಈ ಸ್ಯಾರಿ ತಗೊಂಡು 7 ವರ್ಷ ಆಯಿತು. 7 ವರ್ಷದಲ್ಲಿ ಈ ಗೋಲ್ಡ್ ಕಲರ್ ಕಾಣಿಸ್ತಿದೆಯಲ್ವ ನಿಮಗೆ, ಫೋನಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ನೋಡೋದಕ್ಕೆ ಗೋಲ್ಡ್ ಕಲರ್ ಒಂಚೂರು ಶೈನಿಂಗ್ ಹೋಗಿಲ್ಲ, ಅಂದರೆ ಡಲ್ ಆಗಿಲ್ಲ. ಗೋಲ್ಡು ತುಂಬಾ ಚೆನ್ನಾಗಿದೆ, ಮಸ್ತಾಗಿದೆ, ನೀಟಾಗಿ ಕೂರುತ್ತೆ ಐರನ್ ಎಲ್ಲ ಮಾಡಿಬಿಟ್ರೆ. ಸೊ ಆ ರೀತಿ ಇದೆ. ಹಾಗೆ ಫುಲ್ ನೋಡೋದಾದರೆ ನೋಡಿ, ಫುಲ್ಲು ಇದು ಆಫ್ ಆ್ಯಂಡ್ ಆಫ್ ಆಗಿರೋದ್ರಿಂದ ಇದು ಮಂಡಿ ತನಕ ಬರುತ್ತೆ ಪಿಂಕ್. ಈ ವೈಟು ಮೇಲ್ಗಡೆ ಬರುತ್ತೆ ಈ ಥರ ಉಡೋ ಅಂಥದ್ದು. ಸೈಡಲ್ಲಿ ನಾನು ಹಾಕಿರ್ತೀನಿ ಕ್ಲಿಪ್ಪಿಂಗು, ಯಾವ ಕ್ರೀಮ್ ಕಲರ್ ಕ್ರೀಮು ಯಾವ ರೀತಿ ಬರುತ್ತೆ ಅಂತ ನಾನು ಸೈಡಲ್ಲಿ ಪಿಕ್ ಹಾಕಿರ್ತೀನಿ, ಉಟ್ರೆ ಯಾವ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು ನೋಡಿ. ಫುಲ್ಲು ಇದು ಮೈಸೂರು ಸಿಲ್ಕಲ್ಲೇ ತಗೊಂಡಿರೋ ಅಂತಹ ಸ್ಯಾರಿ.
ಸೊ ಇದು ಒನ್ ಆಫ್ ಫೇವ್ರೇಟ್ ಸ್ಯಾರಿ ಇಬ್ರಿಗೂ. 2 ಸ್ಯಾರಿ ತೋರಿಸಿದ್ನಲ್ವ, ಸೊ ಎಲ್ಲ ಫೇವ್ರೇಟೇ, ಇಷ್ಟಪಟ್ಟೆ ತಗೊಂಡಿರೋ ಅಂಥದ್ದು. ಸೊ ರಿಸೆಪ್ಷನ್ಗೆ ನಾವಿಬ್ಬರು ಡಾರ್ಕ್ ಕಲರ್ ಬೇಡ, ಸೊ ಇದೇ ಕಲರ್ ಇರಲಿ ಅಂತ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಮನೆಯವ್ರ ಕೋಟು ಸಹ ಇದೇ ಕಾಂಬಿನೇಷನಲ್ಲಿ ಹೊಲಿಸಿದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು. ನಿಮಗೆ ಬೇಕಿದ್ರೆ ನಾನು ರಿಸೆಪ್ಷನ್ ಆಲ್ಬಂಬು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ವಿಡಿಯೋ ಎಲ್ಲ ಮಾಡಿ ಹಾಕಿದ್ದೀನಿ, ಅದನ್ನು ನೋಡಿ ಮಿಸ್ ಮಾಡಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಎಲ್ಲರೂ ಇಷ್ಟಪಟ್ಟರು. ಅಂದರೆ ಲೈಟ್ ಕಲರ್ ಅಷ್ಟು ಚೆನ್ನಾಗಿ ಕಾಣಿಸ್ತಲ್ವಲ್ಲ, ಇವ್ರು ಇದನ್ನೇ ಸೆಲೆಕ್ಟ್ ಮಾಡೋರೆ, ಚೆನ್ನಾಗಿ ಕಾಣಿಸ್ತಾ ಇತ್ತು, ರಿಸೆಪ್ಷನ್ಗೆ ನಾವು ತಗೋಬಹುದು ಅಂತ ಕೆಲವೊಂದು ಮಾತುಗಳು ಬಂದಿತ್ತು. ಸೊ ಅದರಿಂದ ಈ ಸ್ಯಾರಿ ಫೇವ್ರೇಟ್. ನೆಕ್ಸ್ಟ್ ಸ್ಯಾರಿ ಇದು ಬಂದು ಧಾರೆ ಸೀರೆ. ಧಾರೆಗೆ ನಮ್ಮ ಕಡೆ ಉಡೋ ಅಂಥದ್ದು ಯೆಲ್ಲೋ ಕಲರ್. ನಿಮ್ಗೆ ಅಷ್ಟು ಡೌಟ್ ಇದ್ದರೆ ತೋರಿಸ್ಬಿಡ್ತೀವಿ ಬನ್ನಿ. ಏನಕ್ಕೆ ರೆಡ್ ಕಲರ್ ಇದೆ ಯೆಲ್ಲೋ ಕಲರ್ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದರೆ ನಿಮ್ಗೆ ಡೌಟ್ ಇದ್ದರೆ ನಾನು ತೋರಿಸ್ತೀನಿ. ಈ ಬಾರ್ಡ್ರು ನಾನು ಇಲ್ಲಿ ಕುಚ್ಚು ಹಾಕ್ಸಿದ್ದೀನಲ್ವಾ, ಕುಚ್ಚು ಇದು ರೆಡ್ ಕಲರ್ ಇರೋ ಜಾಗದಲ್ಲಿ ಯೆಲ್ಲೋ ಕಲರ್ ಇತ್ತು. ಸೊ ಯೆಲ್ಲೋ ಮತ್ತು ಬ್ಲೂ ಕಾಂಬಿನೇಷನ್ ವೈಟ್ ಪರ್ಲಲ್ಲಿ ಹಾಕ್ಸಿರೋ ಅಂಥದ್ದು ಕುಚ್ಚು. ಇದು ನಿಮಗೆ ನಂಬಿಕೆ ಬರಲಿಲ್ಲ ಅಂದರೆ ಇದ್ರ ಬ್ಲೌಸು ಯೆಲ್ಲೋ ಕಲರ್ ಬಳಸಿರೋ ಅಂಥದ್ದು. ಸೊ ಯೆಲ್ಲೋ ಕಲರ್ ಇದ್ದಿದ್ದು ಏನಕ್ಕೆ ರೆಡ್ ಕಲರ್ ಆಯಿತು ಅಂತ ಹೇಳ್ತೀನಿ. ಸೊ ಫಸ್ಟು ಈ ಸ್ಯಾರಿ ಬಗ್ಗೆ ಹೇಳೋಣ ಬನ್ನಿ. ಈ ಸ್ಯಾರಿ ಧಾರೆ ಸೀರೆ ತಗೊಳಕ್ಕೆ ಹೋದಾಗ ತುಂಬ ವೇಟ್ ಇದೆ ಮಾತ್ರ. ಈ ಸ್ಯಾರಿ ತಗೊಂಡಿದ್ದು ಮನ್ನಾರ್ಸೋ ಅಥವಾ ಮನ್ನಾರ್ಸಲ್ಲಿ ಅಂತ ಅನ್ಸುತ್ತೆ, ಮರ್ತೋಗ್ಬಿಟ್ಟಿದೆ. ಬ್ಲೌಸು ಸೈಡ್ಗಿರಲಿ ನೋಡಿ, ಯೆಲ್ಲೋ ಕಲರ್ ವರ್ಕಲ್ಲೇ ನಾನು ಹಾಕ್ಸಿರೋ ಅಂಥದ್ದು. ಸೈಡಲ್ಲಿ ಹಾಕಿರ್ತೀನಿ ಫೋಟೋಸು. ಯೆಲ್ಲೋ ಕಲರ್ ಸ್ಯಾರಿ ನಮ್ಗೆ ತುಂಬ ಇಷ್ಟ ಆಗಿ, ಅಂದರೆ ಯೆಲ್ಲೋಗೆ ರಾಯಲ್ ಬ್ಲೂ ಕಾಂಬಿನೇಷನ್ ಇದ್ರೆ ಒಂದ್ಸರಿ ಕಣ್ಣು ಮುಚ್ಚಿ ನೀವು ಕಲರ್ನ ನೆನಪು ಮಾಡ್ಕೊಳ್ಳಿ, ಎಷ್ಟು ಮಸ್ತಾಗಿ ಕಾಣಿಸುತ್ತೆ. ಹುಡುಕಿ ಫಸ್ಟ್ ದಿನ ಹೋದಾಗ ಧಾರೆ ಸ್ಯಾರಿ ತಗೊಳ್ಳೋದಕ್ಕೆ ಇಷ್ಟನೇ ಆಗಿರಲಿಲ್ಲ. ಒಂದೊಂದ್ಸರಿ ಯಾರ ಮುಖ ನೋಡ್ಕೊಂಡು ಹೋಗಿರ್ತೀವೋ ಏನೋ ಸೆಲೆಕ್ಟ್ ಆಗಲ್ಲ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟಿದ್ವಿ. ಬಟ್ ಇನ್ನೊಂದ್ಸತಿ ಹೋದಾಗ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು. 2-3 ಅಂಗಡಿ ಓಡಾಡಿ ಯೆಲ್ಲೋ ವಿತ್ ರಾಯಲ್ ಬ್ಲೂ ಕಾಂಬಿನೇಷನ್ ತುಂಬಾ ಇಷ್ಟ ಆಗಿ ತಗೊಂಡಿದ್ದು ಸ್ಯಾರಿ ಇದಾಗಿತ್ತು. ಸೊ ಬಟ್ ನಮ್ಮ ಒಂದು ಎಡವಟ್ಟಿಂದ ಈ ಯೆಲ್ಲೋ ಕಲರ್ ಸ್ಯಾರಿ ರೆಡ್ ಆಗಿಬಿಡ್ತು. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಒಂಥರ ಅಷ್ಟು ಮಸ್ತಾಗಿತ್ತು. ಇದು ನೋಡಿ ಗೋಲ್ಡ್ ಕಲರ್ ಬಾರ್ಡ್ರು ಯಾವ ರೀತಿ ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು, ಅಂದರೆ ಯೆಲ್ಲೋ ಕಲರ್ ಇತ್ತು, ತುಂಬ ಕೇರ್ ಮಾಡ್ತಿದ್ದೆ. ರೆಡ್ ಆದಮೇಲೆ ಸೊ ಇದು ರೆಡ್ ಡಿಪ್ ಆಯ್ತಲ್ವ, ಸೊ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಿಬಿಡ್ತು. ಇದು ರೇಷ್ಮೆ ಸ್ಯಾರಿ. ಇದ್ರ ಪ್ರೈಸ್ ಬಂದು 5,000 ರೂಪಾಯಿಗಳು. ತುಂಬ ಚೆನ್ನಾಗಿದೆ. ಇದೆಲ್ಲ ಪ್ಲೈನೇ ಇತ್ತು, ಬಟ್ ರೆಡ್ಗಿಂತ ಎಲ್ಲೋ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಎಷ್ಟೆಲ್ಲ ಸೊಕ್ಕು ಬಂದಿದೆ. ಇಲ್ಲಿದೆ ಕಲರ್. ಹಾಂ, ಇಲ್ಲಿ ಯೆಲ್ಲೋ ಕಲರ್ ಲೈನ್ ಕಾಣಿಸುತ್ತೆ ನಿಮಗೆ. ಸೊ ಬಾರ್ಡ್ರು ಕಾಣಿಸುತ್ತೆ. ನನಗಿದು ಈ ಸೀರೆ ನೆನೆಸ್ಕೊಂಡಾಗ್ಲೆಲ್ಲ ನಂಗೆ ತುಂಬಾ ಬೇಜಾರಾಗುತ್ತೆ. ನೋಡಿ ಯೆಲ್ಲೋ ಕಲರಲ್ಲೇ ಹಾಕ್ಸಿದ್ದು. ಇದು ಅಷ್ಟೇ ಕ್ರೋಶಾ ವರ್ಕು ತುಂಬ ಇಷ್ಟಪಟ್ಟು ಧಾರೆಗೆ ಅಂತ ಅಂದ್ಬಿಟ್ಟು ಹಾಕ್ಸಿದ್ದು. ನಂಗೆ ಯಾವಾಗಲೂ ಈ ಸ್ಯಾರಿ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಬಟ್ ಏನು ಮಾಡೋ ಅಂಥದ್ದು, ಹೇಳಿದೆ ಅಲ್ವಾ ಈ ಸ್ಯಾರಿ ತಗೊಂಡಿದ್ದು. ಇವಾಗ ಈ ಸ್ಯಾರಿ ಹೇಗಾಯಿತು ಅಂತ ನಾನು ಹೇಳ್ತೀನಿ. ಈ ಸ್ಯಾರಿನ ಮದುವೆ ಆದ ವಸ್ತ್ರಲ್ಲಿ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕು ಅಂದರೆ ತಿರುಪತಿಗೆ ಹೋಗಿದ್ವಿ. ಸೊ ಅಂಥ ಟೈಮಲ್ಲಿ ಇದನ್ನು ಉಟ್ಕೊಂಡಿದ್ದಾಗ ಅಲ್ಲಿ ಸ್ನಾನ ಮಾಡಿದ್ವಿ. ಈ ಒಂದು ಸ್ಯಾರಿ ಮೇಲೆ ಸ್ನಾನ ಮಾಡಿದಾಗ ಸೊ ಇದನ್ನು ಒಂದು ರೇಷ್ಮೆ ಸ್ಯಾರಿಗೆ ನೀರನ್ನ ಸೋಕಿಸ್ಬಾರ್ದು, ಅಷ್ಟಾಗಿ ನಮ್ಗೆ ಗೊತ್ತಿರಲಿಲ್ಲ. ಓಕೆ, ಮಳೆ ಬರ್ತಾ ಇತ್ತು. ಸ್ನಾನ ಮಾಡಿದ್ಮೇಲೆ ಈ ಸ್ಯಾರಿನ ನೀಟಾಗಿ ಮಡಿಸಿ ಒಂದು ಕವರ್ ಒಳಗಡೆ ಹಾಕಬೇಕಾಗಿತ್ತು. ಬಟ್ ಎಲ್ಲರ ಒಂದು 3-4 ಜನ ಹೆಂಗಸರುಗಳಿದ್ವಿ ಅಲ್ವಾ, ಸೊ ಅವ್ರದ್ದು ರೇಷ್ಮೆ ಸ್ಯಾರಿನೇ ಆಗಿತ್ತು ಅನ್ನೋ ಒಂದು ಕಲ್ಪನೆಯಲ್ಲಿ ನಮ್ಮಮ್ಮ ನಮ್ಮ ಅತ್ತೆ ಇಬ್ಬರು ಸೀರೆನೂ ಒಂದೇ ಕಲರ್ ಕೊಟ್ಟಿದ್ವಿ ಮದುವೆಗೆ. ಅವರು ಅದೇ ಖುಷಿಲಿ ಉಟ್ಕೊಂಡಿದ್ರು. ನನ್ನ ಮಗ ನನ್ನ ಸೊಸೆ ಮದುವೆ ಆಗೋಷ್ಟರಲ್ಲಿ ತಿರುಪತಿಗೆ ಬರ್ತಾವ್ರೆ, ಅವರೇ ಮದುವೆ ಆಗಿರೋ ಸೀರೆ ಉಟ್ಕೊಂಡವ್ರೆ, ನಾವು ಅದೇ ಉಟ್ಕೊಳ್ಳೋದಂತ ಉಟ್ಕೊಂಡಿದ್ರು. ಅವ್ರದ್ದು ಪಿಂಕ್ ಗ್ರೀನ್ ಕಲರ್ ಸ್ಯಾರಿ, ಅವ್ರದ್ದು ತೇವ ಆಗಿತ್ತು ಸ್ಯಾರಿ. ಅವ್ರ ಸ್ಯಾರಿ ಜೊತೆ ನಮ್ಮ ಸ್ಯಾರಿನ ಸೇರಿಸಿ, ಅಂದರೆ ನಾವು ಹೆಣ್ಮಕ್ಳು ಅಮ್ಮಂದಿರ ಜೊತೆಲಿ ಬಂದುಬಿಟ್ರೆ ನಾವು ಕೇರ್ ಮಾಡೋದಿಲ್ಲ, ನಮ್ಮ ಸ್ಯಾರಿ ಅಂತ ಅಂದ್ಬಿಟ್ಟು ಒಟ್ಟಿಗೆ ಕೊಟ್ಬಿಡ್ತೀವಿ ಹೆಂಗಾರು ಮಾಡ್ಕೊ ಅಂತ. ನಮ್ಮಮ್ಮ ಏನು ಮಾಡ್ತು, ಒಟ್ಟಿಗೆ ಸೇರಿಸಿ 3 ಸ್ಯಾರಿನೂ ಮಡಗ್ಬಿಡ್ತು. ಎಲ್ಲ ಸ್ಯಾರಿನೂ ತೇವ ಆಗಿತ್ತಲ್ವಾ. ಸೊ ಅವರ ಒಂದು ಪಿಂಕ್ ಗ್ರೀನ್ ಸ್ಯಾರಿ ನನ್ನ ಒಂದು ಈ ಯೆಲ್ಲೋ ಕಲರ್ ಮೈದಾನದ ಮೇಲೆ ಫುಲ್ಲು ಪಿಂಕಿಶ್ ಆಗ್ಬಿಡ್ತು. ಆದಾಗ ನನಗೆ ತುಂಬ ಬೇಜಾರಾಯಿತು. ಆಮೇಲೆ ಅನಿಸ್ತು ಬಿಡು ಡ್ರೈ ಕ್ಲೀನ್ ಕೊಡೋಣ ಅಂದ್ಬಿಟ್ಟು ಕೇಳಿದ್ವಿ. ಡ್ರೈ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ, ಅದೊಂಥರ ಪ್ಯಾಚಿ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು.
ಇನ್ನೊಂದು ಐಡಿಯಾ ನಮ್ಮ ಅಪ್ಪ ಓಡಿಸ್ತು, ಬಣ್ಣ ಹಾಕ್ಸ್ಬಿಡೋಣ ಸ್ಯಾರಿಗೆ ಅಂತ ಅಂದ್ಬಿಟ್ಟು. ಸೊ ಆ ರೀತಿ ಹಾಕ್ತಾರಾ ಅಂತ ನಮ್ಗೆ ಡೌಟ್ ಇತ್ತು, ಹಾಕ್ಕೊಟ್ರು. ಈ ಒಂದು ನಾನು ಬೇರೆ ಕಲರ್ ಕೇಳಿದೆ, ಬಟ್ ಆ ಕಲರ್ ಹಾಕೋದಕ್ಕೆ ಆಗೋದಿಲ್ಲ. ಅಂದರೆ ಇವಾಗ ಪಿಂಕ್ ಆಗಿದೆ ಅಂದರೆ ಅದು ಮುಚ್ಚ ಅಂತ ಡಾರ್ಕ್ ಕಲರ್ ಆಗಿರಬೇಕು, ಲೈಟ್ ಕಲರ್ ಹಾಕಿದ್ರೆ ಎದ್ದು ಕಾಣಿಸುತ್ತೆ ಅನ್ನೋ ಒಂದು ಉದ್ದೇಶದಿಂದ ರೆಡ್ ಕಲರು, ಮೆರೂನ್ ಕಲರು ಆ ಥರ ಒಂದು ನೀವು ಹೇಳಿ ಕಲರ್ಸ್ನ ಹಾಕೋದಕ್ಕೆ ಅಂತ ಹೇಳಿದ್ರು. ಬಟ್ ಬ್ಲೂಗೆ ರೆಡ್ಡೇ ಇರಲಿ ಅಂತ ಅಂದ್ಬಿಟ್ಟು ಈ ಒಂದು ರೆಡ್ ಕಲರ್ನ ಹಾಕ್ಸಿದ್ವಿ. ಇದು ಮದುವೆ ಆದ 6 ತಿಂಗಳಿಗೆ ನಡೆದ ಘಟನೆ. 6 ತಿಂಗಳಿಂದ ಅಂದರೆ ಮದುವೆ ಆದ 2ನೇ ತಿಂಗಳಿಗೆ ಆದ ಘಟನೆ, ಸೆಪ್ಟೆಂಬರ್ 7 ವರ್ಷ ಅಂದರೆ 6 ತಿಂಗಳು ಕಳೆದ್ರೆ 6 ವರ್ಷದಿಂದ ಈ ಸ್ಯಾರಿ ಇದೇ ಕಲರನ್ನು ಪಡೆದಿದೆ. ಇದಕ್ಕೆ 5,000 ರೂಪಾಯಿ ಕೊಟ್ಟು ತಗೊಂಡ್ವಿ. ಈ ಬಣ್ಣ ಹಾಕೋದಕ್ಕೆ ಮೈಸೂರಲ್ಲಿ 800 ರೂಪಾಯಿ ತಗೊಂಡು ರೆಡ್ ಕಲರ್ ಬಣ್ಣ ಹಾಕೋದಕ್ಕೆ. ಈ ಸ್ಯಾರಿ ನೆನೆಸ್ಕೊಂಡಾಗಲೆಲ್ಲ ಬೇಜಾರಾಗುತ್ತೆ. ಈ ಸ್ಯಾರಿ ಫುಲ್ ಬಣ್ಣ ಹಾಕಿದ್ದಾರೆ ಅಲ್ವಾ, ಇದರಿಂದ ಒಂದು ಸ್ವಲ್ಪ ಬಾರ್ಡ್ರು ಸ್ವಲ್ಪ ಇದ್ರ ಕಳೆಯನ್ನು ಕಳ್ಕೊಂಡಿದೆ. ಹಾಗೆ ಅಷ್ಟು ಕೇರ್ ಮಾಡೋದಿಲ್ಲ ಅಲ್ವಾ, ಅಂದರೆ ಎಲ್ಲರಿಗೂ ಕೊಟ್ಬಿಟ್ಟೆ ಈ ಸ್ಯಾರಿನ, ಬೇಜಾರಾಗೋಗಿ. ಸೊ ಅದರಿಂದ ಈ ಸ್ಯಾರಿ ಹೋಯಿತು. ಬಟ್ ರೇಷ್ಮೆ ತನ ಇದೆ, ಭಾರವಾಗಿದೆ. ಇದೊಂದು ಬೇಜಾರು ಸ್ಯಾರಿಗಳಲ್ಲಿ ನೆನೆಸ್ಕೊಂಡ್ರೆ. ಇದಿಷ್ಟು ನನ್ನ ಮದುವೆ, ಹಾಗೆ ಮದುವೆಗಿಂತ ಮುಂಚೆ ತಗೊಂಡಿದ್ದು ಸ್ಯಾರಿಗಳ ಕತೆ. ಇವಾಗ ನೀವು ಒಂದು ಟಿಪ್ಸ್ ಹೇಳ್ತೀನಿ. ರೇಷ್ಮೆ ಸ್ಯಾರಿಗಳನ್ನ ಐರನ್ ಮಾಡಬೇಕಂದ್ರೆ ನೀವು ಏನು ಮಾಡಬೇಕು ಅಂತ ಅಂದರೆ, ಡೈರೆಕ್ಟಾಗಿ ನೀವು ಇದ್ರ ಮೇಲೆ ಐರನ್ ಮಾಡೋ ಹಾಗಿಲ್ಲ. ಈ ಕೆಳಗಡೆ ಒಂದು ಬಟ್ಟೆ ಹಾಕಿ, ಇದ್ರ ಒಳಗಡೆ ಒಂದು ಬಟ್ಟೆ ಹಾಕಿ, ಮೇಲ್ಗಡೆ ಒಂದು ಬಟ್ಟೆ ಹಾಕಿ ಆಮೇಲೆ ಐರನ್ ಮಾಡಬೇಕು. ಆವಾಗ ಈ ಥರ ಗೋಲ್ಡ್ ಬಾರ್ಡ್ರುಗಳೆಲ್ಲ ಬ್ಲ್ಯಾಕ್ ಆಗೋದಿಲ್ಲ, ತುಂಬ ಚೆನ್ನಾಗಿ ಐರನ್ ಆಗುತ್ತೆ. ಸೊ ಅದೊಂದು ನಿಮಗೆ ಟಿಪ್ಸು. ಹಾಗೆ ನೀವು ಉಡದೇ ಇರಲಿ ಸೀರೆಗಳನ್ನ, ಆಲ್ಮೋಸ್ಟು ರೇಷ್ಮೆ ಸ್ಯಾರಿಗಳನ್ನ 4 ತಿಂಗಳು 5 ತಿಂಗಳಿಗೆ ಒಂದು ಸಾರಿ ಈ ಥರ ಈ ಕಡೆ ನೀವು ಮಡಿಸಿಟ್ಟಿದ್ರೆ ನೆಕ್ಸ್ಟ್ ಟೈಮು ಉಲ್ಟಾ ಮರ್ಚಿಡಿ, ಆದರೂ ನೆಕ್ಸ್ಟ್ ಟೈಮ್ ಸೀದಾ ಮರ್ಚಿಡಿ. ಆವಾಗ ನಿಮ್ಮ ಸೀರೆ ಯಾವುದೇ ರೀತಿ ಏನೂ ಆಗೋದಿಲ್ಲ. ನೀವು ಒಂದೇ ಕಡೆ ನೀವು ಮರ್ಚಿ ಇಟ್ಬಿಟ್ರೆ ಏನಾಗುತ್ತೆ, ಈ ಕಡೆ ಸೈಡೆಲ್ಲ ನೀವು ಯಾವ ರೀತಿ ಮರ್ಚಿಡ್ತೀರಾ ಆ ಸೈಡೆಲ್ಲ ನಿಮಗೆ ಕಟ್ಟಾಗೋ ರೀತಿ ಅಥವಾ ಎಳೆ ಬಿಟ್ಕೊಳ್ಳೋ ರೀತಿ ಆಗಿಬಿಡತ್ತೆ. ಸೊ ಆದ್ದರಿಂದ ನೀಟಾಗಿ ಜೋಪಾನವಾಗಿ ಕಾಯ್ದುಕೊಳ್ಳಿ. ನೆಕ್ಸ್ಟ್ ಸ್ಯಾರೀಸ್ ಬಂದು ಈ ಒಂದು 4 ಸ್ಯಾರೀಸು, ಅಂದರೆ ರೇಷ್ಮೆ ಸೀರೆಗೆ ಹೋಲತ್ತೆ, ಬಟ್ ರೇಷ್ಮೆ ಸೀರೆ ಅಲ್ಲ, ಸಿಮಿಲರ್. ಸೊ ಬನ್ನಿ ಒಂದೊಂದಾಗಿ ನೋಡೋಣ. ಈ ಸ್ಯಾರಿ ಬಂದು ಸ್ಯಾರಿ ತಗೋಬೇಕು ಅಂತ ಹೋದಾಗ ಇದೊಂದು 4 ವರ್ಷದಿಂದ ಗೊಂಬೆ ಕೊಡಿಸಿದ್ರು. ಈ ಸ್ಯಾರಿನ ತುಂಬ ಇಷ್ಟ ಆಗಿ ಬೆಂಗಳೂರಲ್ಲಿ ಫಸ್ಟು ಖರೀದಿ ಮಾಡಿದಂತಹ ಸ್ಯಾರಿ ಇದಾಗಿರುತ್ತೆ. ಮದುವೆ ಆದಮೇಲೆ ತುಂಬಾ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಆಗಲಿ ಉಟ್ಕೊಂಡ್ರೆ ಮಸ್ತಾಗಿ ಕಾಣಿಸುತ್ತೆ. ಸೊ ಇದು ಒಂದು ಸ್ವಲ್ಪ ಗೋಲ್ಡ್ ವರ್ಕ್ ಇದೆ ಅಲ್ವಾ, ಒಂದು ಸ್ವಲ್ಪ ರೇಷ್ಮೆ ಥರನೇ ಅನಿಸುತ್ತೆ. ಸೊ ಇದೂ ಅಷ್ಟೇ ನೀಟಾಗಿ ಇಡಲಿಲ್ಲ ಅಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ಆ ಸ್ಯಾರಿಗಳ ಜೊತೆನೇ ಇಟ್ಟಿದ್ದೀನಿ. ಸೊ ಇದು ಬಂದು ಸೆರಗು ಬೇಬಿ ಪಿಂಕಲ್ಲಿ ಬಂದಿದೆ, ಒಂಥರ ರಾಣಿ ಪಿಂಕ್ ಬೇಬಿ ಪಿಂಕ್ ಮಿಕ್ಸಲ್ಲಿ ಬಂದಿದೆ. ರಿಚ್ ಆಗಿದೆ ಸೆರಗು. ಹಾಗೆ ಈ ಬ್ಲೂ ಕಲರ್ ಬಂದು ಒಂಥರ ಮಸ್ತಾಗಿದೆ ನೋಡಿ, ಒಂಥರ ಪಿಕಾಕ್ ಬ್ಲೂ ಅಂತ ಅಂತೀವಲ್ವ. ಸೊ ಪಿಕಾಕ್ ಇಷ್ಟ ಆಗಿರೋದು, ಪಿಕಾಕ್ ಬ್ಲೂ ಇಷ್ಟ ಆಗಲ್ವಾ, ಸೊ ಅದರಿಂದ ಇದನ್ನ ಸೆಲೆಕ್ಟ್ ಮಾಡಿದ್ವಿ. ಇದ್ರ ಪ್ರೈಸ್ ಬಂದು 2,000 ಇರಬೇಕು, 2,000 2,500 ಮರ್ತೋಗ್ಬಿಟ್ಟಿದೆ. ಸೊ ಈ ಸ್ಯಾರಿ ತಗೊಂಡಿರೋ ಅಂಥದ್ದು ನೀಟಾಗಿ ಕೂರತ್ತೆ. ಒಂದು 2 ಸ್ಯಾರಿ ಹುಟ್ಟಿದೀನಿ ಅಷ್ಟೇ. ಇದೇ ಅಂಗಡಿದಲ್ಲಿ ಇನ್ನೊಂದು ಸ್ಯಾರಿ ತಗೊಬಂದ ನಾವು, ಇನ್ನೊಂದು ಎಲ್ಲ ಕಲರ್ದು ಹುಡ್ಕೊಂಡು ಹೋಗಿದ್ವಲ್ಲ. ವಿಡಿಯೋ ಮಾಡಿದ್ದೀರಾ? ವಿಡಿಯೋಕ್ಕೆ ಏನು ಮಾಡೋರಿ ಮುಚ್ಚ್ರಿ. ಸೊ ಈ ಸ್ಯಾರಿ ತಗೊಂಡಿರೋ ಅಂಥದ್ದು ಇದು ಫೇವ್ರೆಟ್ ಸ್ಯಾರಿನೇ, ತುಂಬ ಚೆನ್ನಾಗಿ ಕೂರತ್ತೆ, ಭಾರವಾಗೂ ಇದೆ. ಸೊ ಕೆಲವೊಂದು ಸ್ಯಾರಿಗಳು ಹೇಗೆ ಅಂತ ಅಂದರೆ ಪ್ರೈಸಿಗೆ ತಕ್ಕಂಗೆ ಸ್ಯಾರಿಗಳಿರುತ್ತೆ. ಒಂದೊಂದು ನಾವು ಅದ್ರ ದುಡ್ಡು ಹೇಳಿದ್ರೆ ನಂಬೋದೇ ಇಲ್ಲ, ಅಷ್ಟು ಕಮ್ಮಿಗೆ ಸಿಗ್ತಾ ಅಂತ ಹೇಳ್ತಾರೆ. ಇನ್ನೊಂದು ಅಷ್ಟು ಜಾಸ್ತಿ ದುಡ್ಡಿಗೆ ಈ ರೀತಿ ಸ್ಯಾರಿ ಸಿಗ್ತಾ ಅಂತ ಒಂದೊಂದು ಹೇಳ್ತಾರೆ. ಅಂದರೆ ಮುಖ ನೋಡಿ ಮೊಳ ಹಾಕಬೇಡ ಅಂತ ಹೇಳ್ತಾರಲ್ಲ, ಸೊ ಸ್ಯಾರಿಗಳಿಗೂ ಅದೇ ಹೋಲತ್ತೆ. ಸೊ ಈ ಸ್ಯಾರಿ ನೆಕ್ಸ್ಟ್. ಈ ಸ್ಯಾರಿ ಬಂದು ಮದುವೆ ಆದ ಮೊದಲನೇ ಸ್ಯಾರಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ಉಡಿಸಿದಂತಹ ಸ್ಯಾರಿ. ನೀವು ನಮ್ಮ ವ್ಲಾಗ್ಗಳನ್ನ ನೋಡ್ತಿದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಸ್ಯಾರಿನೂ ಗೊತ್ತಿರುತ್ತೆ, ಹೇಳಿರ್ತೀನಿ. ಇದು ಯೆಲ್ಲೋ ಕಲರು ನನಗೆ ತುಂಬ ಆಸೆ ಇತ್ತು ತಗೋಬೇಕು ಅಂತ ಅಂದ್ಬಿಟ್ಟು. ಸೊ ಅದರಲ್ಲಿ ಪಿಂಕಿಶ್ ಬಾರ್ಡ್ರು ಎಲ್ಲೋಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. ಇದು ಮೈಸೂರು ಮುಖೇಶಲ್ಲಿ ತಗೊಂಡಿರುವಂತಹ ಸ್ಯಾರಿ. ಇದ್ರ ಪ್ರೈಸ್ ಬಂದು ಕೇವಲ 800-900 ರೂಪಾಯಿಗಳು ಅಷ್ಟೇ. ನೀಟಾಗಿ ಕೂರುತ್ತೆ. ಈಗ ಹಾಡು ಹೇಳಿದ್ದು ಇದೇ ಸ್ಯಾರಿ, ಯಾವ ಸ್ಯಾರಿಗೆ ಹೇಳಿದ್ನು ಕೆಲವೊಂದು ಸ್ಯಾರಿಗಳು ಆಗಿರುತ್ತೆ. ಸೆರಗ್ ಬಂದು ಪಿಂಕಲ್ಲಿ ಬಂದಿದೆ.
ಅಂದ್ರೆ ಸೆರಗು ಸಿಂಪಲ್ ಆಗಿ ಪಿಂಕ್ ಅಲ್ಲಿ 2 ಎಳೆ ಬಂದ್ಬಿಟ್ಟೈತೆ ಅಷ್ಟೇ. ಇನ್ನೆಲ್ಲ ಬಾರ್ಡರ್ ಎಲ್ಲ ಈ ರೀತಿನೇ ಇದೆ. ತುಂಬಾ ಚೆನ್ನಾಗಿ ಅನ್ಸುತ್ತೆ. ಉಟ್ಕೊಂಡ್ರೆ ಜಾಸ್ತಿ ದುಡ್ಡದೇನೋ ಅಂತ ಫೀಲ್ ಆಗತ್ತೆ. ನೀಟಾಗಿ ಐರನ್ ಮಾಡಿ ಸೆಟ್ ಮಾಡಿ ಉಟ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಕೂರುತ್ತೆ. ಈ ಸ್ಯಾರಿ ಒಂದು ಎಲ್ಲೋ ಸ್ಯಾರಿ. ಇದು ಆಕ್ಚುಲಿ ಬಾರ್ಡರ್ ಇರೋ ಅಂಥದ್ದೇ ಪಿಂಕಿಶ್ ಆ್ಯಂಡ್ ರೋಸ್ ಪಿಂಕ್ ಅಂತ ಹೇಳ್ತೀವಲ್ವ, ರೋಸ್ ಪಿಂಕ್ ಅಲ್ಲಿ ಗೋಲ್ಡು ಮಿಕ್ಸ್ ಆಗಿ ಈ ಥರ ಬಂದಿದೆ. ಬಾರ್ಡ್ರ್ ಇರೋದೇ ಈ ಥರ. ನೆಕ್ಸ್ಟ್ ಸ್ಯಾರಿ ಬಂದು ಈ ಒಂದು ಸ್ಯಾರಿ. ಈ ಸ್ಯಾರಿ ತುಂಬಾ ನೆನೆಸ್ಕೋಬೇಕು. ಯಾಕಂದರೆ ಫುಲ್ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ. ನನ್ನ ಧಾರೆ ಸೀರೆ ಯೆಲ್ಲೋ ಕಲರ್ ರಾಯಲ್ ಬ್ಲೂಗೆ ರೆಡ್ ಯಾವ ರೀತಿ ಆಯಿತು ಅಂತ ಹೇಳಿದೆ ಅಲ್ವಾ. ಸೊ ಅದೇ ಕಾಂಬಿನೇಷನ್ ನಾನು ಸೀರೆ ತೊಗೋಬೇಕು ಅಂದ್ಬಿಟ್ಟು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಒಂದು 7-8 ಅಂಗಡಿ ಸುತ್ತಿ ಪರವಾಗಿಲ್ಲ ಇದು ತಗೋಬಹುದು ಅಂತ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಗಿ ತಗೊಂಡಿರೋ ಅಂತಹ ಸೀರೆ. 2,000 ರೂಪಾಯಿ ಏನೋ ಕೊಟ್ಟು ಈ ಸ್ಯಾರಿನ ತಗೊಂಡಿರೋ ಅಂಥದ್ದು. ಆದರೂ ನನಗೆ ಈಗ ಮನ್ಸಿಗೆ ಸಮಾಧಾನ ಇಲ್ಲ. ಏನೋ ಒಂದು ಆ ಕ್ಷಣಕ್ಕೆ ಮನ್ಸಿಗೆ ಸಮಾಧಾನ ಆಗ್ಬೇಕಂತ ತಗೊಂಡಿದ್ದು. ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಯಾಕೆ ಅಂತ ಅಂದ್ರೆ ಇದು ರಾಯಲ್ ಬ್ಲೂ ಸಿಗ್ಲಿಲ್ಲ, ಏನೋ ಬ್ಲೂ ಸಿಕ್ತು. ಓಕೆ, ಬಟ್ ಪಿಕಾಕು ಇದೆ, ಬ್ಲೂ ಎಲ್ಲೋನು ಇದೆ. ಬಟ್ ನನಗೆ ಆ ಸ್ಯಾರಿ ಥರ ಒಂದು ಸಮಾಧಾನ ಇರೋದಿಲ್ಲ. ಬಟ್ ಚೆನ್ನಾಗಿದೆ ಸೀರೆ. ಉಟ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ, ಸ್ಮೂತ್ ಇರೋದ್ರಿಂದ. ಸ್ಮೂತ್ ಇದೆ. ಸೆರಗು ಬಂದು ಬ್ಲೂ ಕಲರಲ್ಲಿದೆ ನೋಡಿ. ಸೆರಗು ಬಂದು ಈ ರೀತಿ ಇದೆ. ಮೈದಾನ ಎಲ್ಲ ಈ ಥರನೇ ಪ್ಲೈನ್ ಆಗಿದೆ. ಓಕೆ, ಬಟ್ ಆದರೆ ಏನು ಮಾಡೋಕ್ಕಾಗುತ್ತೆ. ಈ ಒಂಥರ ಲೈಟ್ ಕಲರ್ಸ್ಗಳೇ ಹಾಗೆ ಅಲ್ವಾ, ಜೋಪಾನ ಮಾಡಲಿಲ್ಲ ಅಂತ ಅಂದರೆ ಅದು ಬೇಗ ಗಲೀಜಾಗ್ಬಿಡುತ್ತೆ. ಸೊ ತಿರ್ಗಾ ಅದನ್ನು ಸರಿ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಸ್ಯಾರಿ ಬಂದು ಈ ಗ್ರೀನ್ ಕಲರ್ ಸ್ಯಾರಿ. ಈ ಸ್ಯಾರಿ ಬಂದು ನನ್ನ ಫ್ರೆಂಡ್ ಮದುವೆಯಲ್ಲಿ ಕೊಡಿಸಿದಂತಹ ಸ್ಯಾರಿ. ಅವರ ಅಣ್ಣ ಫುಲ್ಲು ಗ್ರೀನ್ ಇದೆ. ಗ್ರೀನ್ಗೆ ಪ್ಯಾರೆಟ್ ಗ್ರೀನ್ಗೆ ಈ ಒಂದು ಮೆರೂನ್ ಥರ ರೆಡ್ಡಲ್ಲಿ ಬಾರ್ಡ್ರ್ ಇದೆ. ಇದು ಬಂದು ರೋಸ್ ಒಂದು ಇದು ಗೋಲ್ಡ್ ಅಲ್ಲ, ರೋಸ್ ಗೋಲ್ಡ್ ಥರ ಬಾರ್ಡ್ರ್ ಇರೋದು. ಸಿಲ್ವರು ಅಲ್ಲ, ಗೋಲ್ಡು ಅಲ್ಲ, ರೋಸ್ ಗೋಲ್ಡ್ ಥರ ಈ ಥರ ಒಂದು ಬಾರ್ಡ್ರ್ ಇರೋ ಅಂಥದ್ದು. ತುಂಬಾ ಚೆನ್ನಾಗಿದೆ. ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸಾಫ್ಟಾಗಿದೆ. ಇದ್ರ ಸೆರಗು ಸಹ ಈ ರೀತಿಯೇ ರಿಚ್ ಆಗಿದೆ. ಸೊ ನೋಡಿ, ಒಂದೊಂದ್ಸರಿ ನಾವು ಎಷ್ಟೇ ಹುಡುಕಿ ನಾವು ಸೀರೆ ತಗೊಂಡ್ರು ನಾವು ಅದನ್ನ ಸಿಗೋದಿಲ್ಲ. ಕೆಲವೊಂದು ಸಾರಿ ಬೇರೆಯವ್ರಿಗೆ ನಾವು ಕಲೆಕ್ಷನ್ಗೆ ಹೋಗಿದ್ದಾಗ ತಗೋಬೇಕು ಅಂತ ನಮ್ಗೆ ಇಷ್ಟ ಆಗೋ ಸೀರೆಗಳಿರುತ್ತೆ. ನಮಗೆ ಪರ್ಟಿಕ್ಯುಲರ್ ಆಗಿ ತಗೋಬೇಕು ಅಂತ ಹೋದಾಗ ಸಿಗೋದಿಲ್ಲ. ನೆಕ್ಸ್ಟ್ ಸ್ಯಾರಿ ಬಂದು ಈ ಸ್ಯಾರಿ ಅಂದರೆ ಫಸ್ಟ್ ಹೇಳಿದಲ್ವಾ ಆಪಲ್ ಸಿಲ್ಕ್ ಸ್ಯಾರಿ ಅಂತ. ಸೊ ಅದಕ್ಕೆ ಸಿಮಿಲರ್ ಆಗಿರುತ್ತೆ ಈ ಸ್ಯಾರಿ. ಬಟ್ ಇದ್ರ ಪ್ರೈಸ್ ಬಂದು 1,200 ರೂಪಾಯಿಗಳು. ನೀವು ನೋಡಿರ್ತೀರಾ, ಫುಲ್ ವಿಡಿಯೋ ನೋಡಿದರೆ ಚಂದುಗಾಗಲಿ, ಪೂಜಂಗಾಗಲಿ, ಹಾಗೆ ನನ್ನ ತಂಗಿಗಾಗಲಿ, ಮತ್ತು ಇಲ್ಲಿ ಅಕ್ಕಂಗಾಗಲಿ ಅವ್ರಿಗೆಲ್ಲ ಸೀಮಂತಕ್ಕೆ ಇದೇ ಸ್ಯಾರಿನ ಎಲ್ಲರಿಗೂ ಕೊಡಿಸಿದ್ದು. ಸೊ ಆ ರೀತಿ ನಾನು ಒಂದು ತಗೊಂಡಿದ್ದೆ. ನನ್ನ ತಂಗಿ ಸೀಮಂತದಲ್ಲಿ ಈ ಸ್ಯಾರಿ ಹುಟ್ಟಿದೆ. ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಕೂತಿತ್ತು, ತುಂಬ ಚೆನ್ನಾಗಿದೆ, ಸಾಫ್ಟಾಗಿ. ಇದು ಬಂದು ಪಲ್ಲವಿ ಫ್ಯಾಷನ್ಸಲ್ಲೇ ಈ ಸ್ಯಾರಿ ತಗೊಂಡಿರೋ ಅಂಥದ್ದು ಬೆಂಗಳೂರಲ್ಲಿ. ಇದು ಸ್ವಲ್ಪ ಎಣ್ಣೆ ಆಗಿಬಿಟ್ಟಿತ್ತು. ಆ ಎಣ್ಣೆ ಹೋಗ್ಸೋದಕ್ಕೆ ಅಂತ ಪೌಡ್ರ್ ಹಾಕಿದ್ದೀನಿ. ಇನ್ನೊಂದು ಟಿಪ್ಸ್ ಏನು ಅಂದರೆ, ನಾವೆಲ್ಲರೂ ಕೂತಾಗ, ನಿಂತಾಗ ಅಥವಾ ಊಟ ಮಾಡಬೇಕಿದ್ರೆ ಒಂಚೂರು ಎಣ್ಣೆ ಬಿದ್ದುಬಿಡುತ್ತಲ್ವ. ಸೊ ರೇಷ್ಮೆ ಸ್ಯಾರಿಗಳೇನು ಒಗೆಯೋಕ್ಕಾಗತ್ತಾ, ನೀರಿಗೆ ಅಜ್ಜಕ್ಕಾಗತ್ತಾ. ಬಟ್ ಅಂಥ ಟೈಮಲ್ಲಿ ನೀವು ಏನು ಪೌಡ್ರ್ ಯೂಸ್ ಮಾಡ್ತೀರಾ ಫೇಸ್ಗೆ, ಆ ಪೌಡ್ರ್ ಹಾಕೋದ್ರಿಂದ ಪೌಡ್ರು ಆ ಆಯಿಲ್ನ ನೀಟಾಗಿ ಅಬ್ಸರ್ವ್ ಮಾಡುತ್ತೆ, ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ಹಾಕಿರೋ ಅಂಥದ್ದು. ಈ ಸ್ಯಾರಿ ಬಗ್ಗೆ ನೀವು ನೋಡೋದಾದರೆ ನೋಡಿ, ಒಳಗಡೆ ಎಲ್ಲ ಪೌಡ್ರ್ ಹಾಕಿದ್ದೀನಿ. ಸೊ ಇದನ್ನು ಅಷ್ಟು ಆಯಿಲ್ ಆಗಿಬಿಟ್ಟಿತ್ತು. ಸೊ ಪಿಂಕಿಶಲ್ಲಿ ಬಂದಿದೆ. ಈ ಒಂದು ಡಬಲ್ ಶೇಡ್ ಯೆಲ್ಲೋ ಆರೆಂಜ್ ಮಿಕ್ಸಿಂಗ್ ಕಲರಲ್ಲಿ ಲೀವ್ಸ್ ಪ್ಯಾಟರ್ನಲ್ಲಿದೆ. ತುಂಬಾ ಚೆನ್ನಾಗಿದೆ. ಇದಕ್ಕೇನು ಕುಚ್ಚು ಇದರಲ್ಲೇ ಕೊಟ್ಟಿದ್ದಾರೆ. ಸೆರಗು ನೋಡೋದಾದರೆ ಈ ಒಂದು ಆರೆಂಜ್ ಕಲರಲ್ಲಿ ನಿಮಗೆ ಸೆರಗು ಬಂದಿದೆ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಲುಕ್ಕನ್ನು ಕೊಡುತ್ತೆ. ಸಾಫ್ಟಾಗಿ ನಾವು ಹೇಗೆ ಕೊಟ್ಟರು ಆ ರೀತಿನೇ ನೀಟಾಗಿ ಕೊಡುತ್ತೆ. ಭಾರವಾಗಿದೆ ಸ್ಯಾರಿ. ಇಷ್ಟು ರೇಷ್ಮೆ ಸ್ಯಾರಿಗಳು, ಅದಕ್ಕೆ ಸಿಮಿಲರ್ ಆಗಿರುವಂತಹ ಸ್ಯಾರಿಗಳು ಅಂತ ನನ್ನ ಹತ್ರ ಇರೋ ಅಂಥದ್ದು. ಈ ರೀತಿಯಾಗಿತ್ತು ಸ್ಯಾರಿಗಳು, ನೀವೆಲ್ಲ ನೋಡಬಹುದು. ಇದರಲ್ಲಿ ಇಷ್ಟರಲ್ಲಿ ನಿಮ್ಮ ಫೇವ್ರೇಟ್ ಯಾವುದು? 3 ಸೆಲೆಕ್ಟ್ ಮಾಡು. 3 ಸೆಲೆಕ್ಟ್. ಒಂದು ರಿಸೆಪ್ಷನ್ ಸ್ಯಾರಿ, ಒಂದು ಎಂಗೇಜ್ಮೆಂಟ್ ಸ್ಯಾರಿ, ಇನ್ನೊಂದು ಅದೇ ಬ್ಲೂ ಕಲರ್ ಹೇಳಿದ್ನಲ್ಲ ಆಪಲ್ ಸಿಲ್ಕ್, ಆ ಸ್ಯಾರಿ. ನಿಮಗೆ
ನನಗೆ ಫಸ್ಟ್ನೇದು ರಿಸೆಪ್ಷನ್ ಸ್ಯಾರಿ, ಆಪಲ್ ಸಿಲ್ಕ್ 2ನೇದು, 3ನೇದು ಎಂಗೇಜ್ಮೆಂಟು, 4ನೇದು ಇದು ರೇಷ್ಮೆ ಸೀರೆ ಅಲ್ಲದೆ ಇರೋದ್ರಲ್ಲಿ. ಅಲ್ಲ ಅದು ಚೆನ್ನಾಗಿದೆ, ಬಟ್ ಇವು ಹೋಲ್ಸೋಕ್ಕಾಗಲ್ಲ, ಬಟ್ ಉಟ್ಕೊಂಡಾಗ ಚೆನ್ನಾಗಿ ಕಾಣ್ತಿದೆ. ಕೆಲವೊಂದು ಹಾಗೇನೆ ನಾವು ಎಷ್ಟೇ ದುಡ್ಡು ಕೊಟ್ಟು ಎಷ್ಟೇ ಹೊಲ್ಸ್ಕೊಂಡು ಎಷ್ಟೇ ಹಾಕೊಂಡಿದ್ರು ನೀಟಾಗಿ ರೆಡಿ ಆಗಲಿಲ್ಲ, ನಮ್ಗೆ ಸೆಟ್ ಆಗಲಿಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ. ಕೆಲವೊಂದು ನೋಡೋಕೆ ಎಷ್ಟೇ ಚೆನ್ನಾಗಿದ್ರು ನಮ್ಗೆ ಉಟ್ಕೊಂಡು ನಮ್ಗೆ ಮ್ಯಾಚ್ ಆಗಲ್ಲ. ಕೆಲವೊಂದು ದುಡ್ಡು ಹೊಂದಾಣಿಕೆ ಆಗಲ್ಲ, ಕೆಲವೊಂದು ಅದಕ್ಕಿಂತ ಮೀರ್ದಂಗಿರುತ್ತೆ. ಈ ರೀತಿ ಕೆಲವೊಂದು ಇರುತ್ತೆ. ನಮ್ಮ ಹತ್ರ ಇರೋದು ಇಷ್ಟು ಸ್ಯಾರೀಸ್ಗಳು. ಫ್ಯಾನ್ಸಿ ಸ್ಯಾರಿ ಅದೆಲ್ಲ ಬೇರೆ ಬೇರೆ ಇದೆ. ಈ ವಿಡಿಯೋದಲ್ಲಿ ಇಷ್ಟು ತೋರಿಸ್ಬೇಕಂತ ಅನಿಸ್ತು. ತುಂಬ ಲೆಂತಿ ಆಯ್ತು ಅಂತ ಅನಿಸುತ್ತೆ. ನನಗೊಂದು ಖುಷಿ ಕ್ಷಣ ತಿರ್ಗಾ ನೆನ್ಪು ಮಾಡ್ಕೊಂಡಂಗಾಯಿತು, ನಿಮ್ಮ ಜೊತೆ ಹಂಚ್ಕೊಂಡಂಗಾಯಿತು. ಸೊ ನಿಮ್ಗೆ ಈ ಸ್ಯಾರಿಲಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ಯಾಕೆ ತಡ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನೀವು ನೋಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ನಮ್ಮ ರಕ್ಷಕ ಡಿಶ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಟು ಆಲ್.